ಓಂ ಶಾಂತಿ. ಓಂ ಅವ್ಯಕ್ತ ಶಾಂತಿ. ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 12 ನವೆಂಬರ್ 2025. ಇಲ್ಲಿ ಬಾಬಾ ಏನ್ ಹೇಳ್ತಿದ್ರು, ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯನ್ನ ಸ್ವರೂಪದಲ್ಲಿ ತರಬೇಕು. ಅದರ ಬಗ್ಗೆ ನಿನ್ನೆ ನಾವು ಚರ್ಚೆಯನ್ನ ಮಾಡಿದ್ವಿ. ಅದೇ ಚರ್ಚೆಯನ್ನ ಮುಂದುವರಿಸೋಣ. ಸ್ವರೂಪ ಅಂದ್ರೇನು? ಸ್ವರೂಪ ಅಂತಂದ್ರೇನು? ಆತ್ಮ. ನನ್ನ ರೂಪ. ಸ್ವ ಯಾರು? ನಾನು. ನನ್ನ ರೂಪ ಯಾವುದು? ನನ್ನ ರೂಪ ಸಪ್ತ ಗುಣಗಳು ಕೂಡ, ಅಂದ್ರೆ ಸುಖ, ಶಾಂತಿ, ಆನಂದ, ಪ್ರೇಮ. ಯಾವ ಸಮಯದಲ್ಲಿ ನಾನು ಮನಬುದ್ಧಿಯಿಂದ ಯಾರ ಜೊತೆಗೆ ಜೋಡಣೆಯಾಗಿದ್ದೀನೋ ಅದೇ ನನ್ನ ರೂಪ. ಏನ್ ಹೇಳಿ? ಯಾವ ಸಮಯದಲ್ಲಿ ನಾನು ನನ್ನ ಮನಬುದ್ಧಿಯಿಂದ ಯಾರ ಜೊತೆಗೆ ಜೋಡಣೆಯಾಗಿ ಯಾವ ಒಂದು ಕರ್ಮದ ಫಲವನ್ನ ನಾನು ಅನುಭವ ಮಾಡ್ತಿದ್ದೀನೋ ಅದೇ ನನ್ನ ರೂಪ ಅಲ್ವಾ? ನಾನು ಆಹಾರ ತಿಂತಾ ಇದ್ದೇನೆ, ಸಿಹಿ ಇದೆ, ನನ್ನ ರೂಪ ಯಾವುದು? ನನ್ನ ರೂಪ ಯಾವುದು? ಆ ಸಿಹಿಯ ಅನುಭವ ಮಾಡೋದೇ ನನ್ನ ರೂಪ. ಹೌದಾ? ನಿನ್ನ ಆತ್ಮ ಯಾವ್ದ್ರ ಜೊತೆ ಕನೆಕ್ಟ್ ಆಗಿದೆ? ರುಚಿ ಜೊತೆ ಕನೆಕ್ಟ್ ಆಗಿದೆ. ಚಳಿ ಆಗ್ತಾ ಇದೆ, ನನ್ನ ರೂಪ ಯಾವುದು? ಚಳಿನೇ. ನೀವು ಬಾಬನ ನೆನಪು ಮಾಡ್ತಿದ್ದೀರಿ, ಶಾಂತಿ ಜೊತೆ ಕನೆಕ್ಟ್ ಆಗಿದ್ದೀರಾ, ಅವಾಗ ನಿಮ್ಮ ರೂಪ ಯಾವುದು? ಶಾಂತಿ. ಶಾಂತಿ. ಶಾಂತ ಸ್ವರೂಪ. ಸಿಟ್ಟಿನ ಜೊತೆ ಕನೆಕ್ಟ್ ಆಗಿದೆ, ನಿಮ್ಮ ರೂಪ ಯಾವುದು? ಸಿಟ್ಟ ಸ್ವರೂಪ. ಸಿಟ್ಟಿನ ರೂಪ ಅಲ್ವಾ? ನಿನ್ನೆ ಬಾಬಾ ಹೇಳಿದಲ್ವಾ, ಶರೀರದ ಮೇಲೆ ನೀವು ಯಾವ ಡ್ರೆಸ್ ಹಾಕೊಳ್ತಿರೋ ಅದೇ ತಾನೇ ಬೇರೆಯವರು ಕಾಣ್ತದೆ, ಅದೇ ತಾನೇ ನಿಮ್ಮ ರೂಪ. ನೋಡಿ, ಕೆಲವೊಂದ್ಸಲ ನಾನು ಮಹಿಳೆಯಾಗಿ ತಾಯಿ ಆಗಿರ್ತೇನೆ, ತಂಗಿ ಆಗಿರ್ತೇನೆ, ಅತ್ತೆ ಆಗಿರ್ತೇನೆ, ಸೊಸೆ ಆಗಿರ್ತೇನೆ, ವಿದ್ಯಾರ್ಥಿನಿ ಆಗಿರ್ತೇನೆ, ಬ್ರಹ್ಮಕುಮಾರ ಕುಮಾರಿ ಆಗಿರ್ತೇನೆ ಅಲ್ವಾ? ಬೇಸಿಕಲಿ ಮಹಿಳೆ ಹೌದು, ಆದ್ರೆ ಯಾವ ಸಂಬಂಧದ ಜೊತೆಗೆ ಜೋಡಣೆ ಆಗಿದೆಯೋ ಅದೇ ನನ್ನ ರೂಪ ಏನಾಗ್ತಾ ಹೋಗ್ತದೆ, ಬರ್ತಾ ಹೋಗ್ತದೆ. ಬ್ರಹ್ಮಕುಮಾರಿ ಕುಮಾರಿ ಅಂತ ತಕ್ಷಣ ಏನ್ ಮಾಡ್ತೀವಿ? ಅಣ್ಣವರೇ ಅಕ್ಕವರೇ ಎಳೆಬಿಡ್ತೀವಿ ಅಲ್ವಾ? ಲೌಕಿಕದಲ್ಲಿ ಬಂದಾಗ ಅಂಕಲ್ ಆಂಟಿ ಅಂತ ಹೇಳ್ಬಿಡ್ತೀವಿ, ನಮಸ್ಕಾರ ಸರ್, ನಮಸ್ಕಾರ ಮೇಡಮ್ ಅಂತ ಹೇಳ್ಬಿಡ್ತೀವಿ. ರೂಪಕ್ಕೆ ತಕ್ಕ ಹಾಗೆ ವ್ಯವಹಾರ, ದೃಷ್ಟಿಕೋನ ಎಲ್ಲನೂ ಕೂಡ ಏನಾಗ್ತದೆ? ಚೇಂಜ್ ಆಗ್ತದೆ ಅಲ್ವಾ? ಈಗ ಬಾಬಾ ಏನ್ ಹೇಳ್ತೀವಿ, ಇವಾಗ ನೋಡಿ, ನಮ್ಮ ಲೌಕಿಕದಲ್ಲೂ ಕೂಡ ನಾವು ಮದುವೆ ಮನೆಗೆ ಹೋಗ್ಬೇಕಾದ್ರೆ ಶರೀರವನ್ನು ಒಂದ್ ರೀತಿ ಶೃಂಗಾರ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ? ಯಾವುದೊಂದು ಶರೀರವನ್ನು ಮಣ್ಣು ಮಾಡಬೇಕು ಅಂದ್ರೆ ಒಂದ್ ರೀತಿ ಶೃಂಗಾರ ಮಾಡ್ಕೊಂಡು ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಒಂದ್ ರೀತಿ, ಬಾಬನ ಮನೆಗೆ ಹೋಗ್ಬೇಕು ಅಂತಂದ್ರೆ ಒಂದ್ ರೀತಿ. ಹೇಗೆ ಶರೀರದ ರೂಪವನ್ನು ಚೇಂಜ್ ಮಾಡ್ತೀವೋ ಹಾಗೆ ಆತ್ಮನು ಕೂಡ ಬೇರೆ ಬೇರೆ ಕರ್ಮದ ಅನುಸಾರ ತನ್ನ ಮನಬುದ್ಧಿಯ ರೂಪವನ್ನು ಕೂಡ ಏನ್ ಮಾಡ್ಬೇಕಾಗ್ತದಂತೆ? ಚೇಂಜ್ ಮಾಡ್ಬೇಕ. ಈಗ ಸಮಯದ ಅನುಸಾರ ಯಾವ ರೂಪ ಇರಬೇಕು ಅಂತ ಹೇಳ್ತಾರೆ ಬಾಬಾ? ಯಾವ ರೂಪ ಇರ್ಬೇಕಂತೆ? ಯಾವ್ದು ಹೇಳಿದ್ರು ಈ ಮುರಳಿಯಲ್ಲಿ? ಸ್ವಾಭಾವಿಕವಾಗಿರ್ಬೇಕು. ಯಾವ ರೂಪ ಇರಬೇಕು? ಸತ್ಯತೆ ಮತ್ತು ಪವಿತ್ರತೆ. ಯಾವ ರೂಪ? ಸತ್ಯತೆ ಮತ್ತು ಪವಿತ್ರ. ಪವಿತ್ರ. ಸತ್ಯತೆ ಅಂತಂದ್ರೆ ಸತ್ಯ ಯಾವುದು? ಆತ್ಮ. ಆತ್ಮದ ರೂಪ ಯಾವುದು? ಸತ್ಯ. ಸಪ್ತಗುಣಗಳು. ಸಪ್ತಗುಣಗಳು. ಆತ್ಮಕ್ಕೆ ಏನ್ ಬೇಕು? ಸಪ್ತಗುಣ. ಪ್ರಪಂಚಕ್ಕೆ ಏನ್ ಬೇಕು? ಸಪ್ತಗುಣ. ಶರೀರಕ್ಕೆ ಏನ್ ಬೇಕು? ಶಕ್ತಿ. ಬಟ್ಟೆ, ಆಹಾರ, ಬಿಲ್ಡಿಂಗು, ಮೆಡಿಸಿನ್ನು, ಇದು ಶರೀರಕ್ಕೆ ಬೇಕಾಗಿರುವಂತ ಅವಶ್ಯಕತೆ. ಆತ್ಮಕ್ಕೆ ಬೇಕಾಗಿರೋದು ಸುಖ, ಶಾಂತಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ ಅಲ್ವಾ? ಹಾಗೆ ನಾನು ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು ಇವಾಗ? ಪರಮಾತ್ಮನ ಜೊತೆ. ಸತ್ಯತೆ. ಸತ್ಯತೆಯ ಆ ರೂಪದ ಜೊತೆ ಕನೆಕ್ಟ್ ಆಗಿರಬೇಕಾಗ್ತದೆ.
ಅಲ್ವಾ? ಓಕೆ. ನಾ ಬಾಬಾರ ಮಗು ಆಗೋ ಮೊದಲು ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇರ್ಬೋದು, ಬೇಕರಿಲಿ ತಿಂತಾ ಇರ್ಬೋದು, ನಾನ್ ವೆಜ್ ತಿಂತಾ ಇರ್ಬೋದು, ಡ್ರಿಂಕ್ಸ್ ಮಾಡ್ತಾ ಇರ್ಬೋದು, ಗುಟ್ಕಾ ತಿಂತಾ ಇರ್ಬೋದು. ಈಗ ನಾವು ಭಗವಂತನ ಮಗು ಆದ್ಮೇಲೆ ಭಗವಂತ ನಮ್ಗೆ ಏನ್ ಹೇಳಿದ್ದಾರೆ? ಈ ಆಹಾರವನ್ನ ನೀವು ಶರೀರಕ್ಕೆ ಕೊಡುವ ಹಾಗೆ ಇಲ್ಲ. 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 ಅವಾಗ ನನ್ನ ರೂಪ ಏನಾಯ್ತು? ಚೇಂಜ್ ಆಯ್ತು. ಚೇಂಜ್ ಆಯ್ತು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಾವು ಯಾವ ರೂಪದ ಜೊತೆಗೆ ಇರಬೇಕು ಅಂತಂದ್ರೆ ಸತ್ಯತೆಯ ರೂಪದ ಜೊತೆಗೆ ಇರಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಧನೆಯನ್ನ, ತಪಸ್ಸನ್ನ, ಸೇವೆಯನ್ನ, ಸಂಪಾದನೆಯನ್ನ ನಾನೇನ್ ಮಾಡ್ಬೇಕಾಗ್ತದೆ? ಮಾಡಬೇಕು. ಈಗ ನಾನು ಹೆಚ್ಚಿನ ಸಮಯ ಬ್ರಹ್ಮಕುಮಾರ ಕುಮಾರಿಯ ಸೇವೆ ಮಾಡಬೇಕು ಅಂತಂದ್ರೆ ನಾವು ಯಾವ ಕಲರ್ ಬಟ್ಟೆಯನ್ನು ಸ್ಟಾಕ್ ಮಾಡ್ಕೊಳ್ತೀವಿ? ವೈಟ್. ವೈಟ್. ನಾವು ಈಶ್ವರಿ ಸೇವೆಗಂತ ಹೋದಾಗ ಜನ ನಮ್ಗೆ ಏನು ರೇಷ್ಮೆ ಸೀರೆಗೆ ಗಿಫ್ಟ್ ಕೊಡ್ತಾರಾ? ಇಲ್ಲ, ವೈಟ್ ಮತ್ತೆ ವೈಟೇ ಕೊಡ್ತಾರ ತಾನೆ? ಶೂಟ್ ಬೂಟ್ ಕೊಡ್ತಾರ? ಇಲ್ವಲ್ಲ, ವೈಟೇ ತಾನೇ ಕೊಡ್ತಾರೆ. ನಾವ್ ಯಾರ್ದಾರ ಮನೆಗೆ ಹೋದಾಗ ಈಶ್ವರಿ ಸೇವೆಗಂತ ಹೋದಾಗ ಅವ್ರೇನ್ ಕೊಡ್ತಾರೆ ನಮ್ಗೆ? ವೈಟ್. ವೈಟ್ ಬಟ್ಟೆ ಕೊಡ್ತಾರೆ, ಮತ್ತೆ ತಿನ್ಲಿಕ್ಕೆ ಹಣ್ಣು ಕೊಡ್ತಾರೆ. ಹೌದು ಹೌದು. ತಾನೆ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸತ್ಯತೆಯ ಶಕ್ತಿಯನ್ನ ನೀವೇನ್ ಮಾಡ್ಬೇಕು? ಸ್ಟಾಕ್ ಮಾಡ್ಕೊಳ್ಬೇಕು. ಮತ್ತು ಮನಸ್ಸಿನಿಂದ ನೀವು ಅದನ್ನೇ ಧರಿಸಬೇಕಾಗ್ತದೆ. ಒಂದು ಸತ್ಯತೆ, ಎರಡನೇದು ಪವಿತ್ರತೆ. ಪವಿತ್ರತೆ ಅಂತಂದ್ರೆ ಏನು? ನಿಮ್ಮ ಮನಬುದ್ಧಿ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯದಲ್ಲಿ, ವಿಕಾರದಲ್ಲಿ ಏನಾಗಬಾರ್ದು? ಜೋಡಣೆ ಕನೆಕ್ಟ್ ಆಗಿರಬಾರದು, ಜೋಡಣೆ ಆಗಿರಬಾರದು. ಒಂದು ಪವಿತ್ರ, ಶುದ್ಧ. ಎರಡನೇದು ಶಕ್ತಿ, ಸತ್ಯತೆ. ಇದನ್ನು ಬಾಬಾ ಹೇಳ್ತಾರೆ ಶಕ್ತಿ ಸ್ವರೂಪ ಅಂತ. ಯಾವ ಸ್ವರೂಪ? ಶಕ್ತಿ ಸ್ವರೂಪ. ನೋಡಿ, ಇಲ್ಲಿ ಬಾಬಾ ಸತ್ಯತೆ ಮತ್ತು ಪವಿತ್ರತೆ ಸ್ವರೂಪ ಅಂತ ಹೇಳಿಲ್ಲ, ಮಧ್ಯದಲ್ಲಿ ಒಂದು ಶಕ್ತಿ ಅಂತ ಹೇಳಿದ. ಶಕ್ತಿ ಅಂತಂದ್ರೆ ಏನು? ಈ ಸಮಯದಲ್ಲಿ ಅದರ ಪ್ರಾರಬ್ಧ ಏನ್ ಪಡ್ಕೊಂತೀವೋ ಅದರ ಪ್ರಾಪ್ತಿಯಿಂದ ಬರುವಂತದ್ದೇ ಶಕ್ತಿ. ಓಕೆ. ಮತ್ತೆ ಪ್ರಾಪ್ತಿಗೆ ಪ್ರಾರಬ್ಧ ಅಂತ ಹೇಳ್ತಾರೆ. ಅದು ಶಕ್ತಿಯಾಗಿ ಪರಿವರ್ತನೆ ಯಾವಾಗ ಆಗ್ತದೆ? ಅದನ್ನ ಕಾರ್ಯದಲ್ಲಿ ತಂದಾಗ. ನೋಡಿ, ಒಂದು ಪಾತ್ರೆ ಇದೆ, ಪಾತ್ರೆಯನ್ನು ಒಲೆ ಮೇಲೆ ಇಡ್ತೀರಾ, ಸಣ್ಣ ಬೆಂಕಿ ಇಟ್ರೆ ಅದು ಶಕ್ತಿ ಆಗತ್ತಾ? ಆಗಲ್ಲ. ಅಲ್ಲ, ಅಲ್ವಾ? ಪಾತ್ರೆಯನ್ನು ಬೆಂಕಿ ಮೇಲೆ ಇಟ್ಟು ಅದ್ಮೇಲೆ ನೀರು ಏನೋ ಒಂದು ಇಟ್ಬಿಟ್ಟು ದೊಡ್ಡ ಬೆಂಕಿ ಮಾಡಿ ಚೆನ್ನಾಗಿ ಕೊತ 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 ಅಂತ ಏನ್ ಮಾಡ್ಬೇಕು? ಕುದಿಬೇಕು. ಆವಾಗ ಅದ್ರಲ್ಲಿ ಬೆರಳಿಡಿ, ಏನಾಗ್ತದೆ? ಸುಟ್ಟೋಗ್ತದೆ, ಅಲ್ವಾ? ಅದು ಎಷ್ಟು ಬಿಸಿ ಇರ್ತದೆ ಅಂತಂದ್ರೆ ಅದು ವಾಯುಮಂಡಲನು ಕೂಡ ಏನ್ ಮಾಡ್ಬಿಡ್ತದ? ಅದು ಬಿಸಿ ಮಾಡ್ಬಿಡ್ತದೆ. ತುಂಬಾ ಬಿಸಿ ಆದಾಗ ಎಷ್ಟೋ ದೂರದಲ್ಲಿರೋರಿಗೂ ಕೂಡ ಏನಾಗುತ್ತೆ? ಸಾಂಬಾರ್ ವಾಸನೆ ಬರ್ತದೆ ತಾನೆ? ಹಾಗಾದ್ರೆ ತಕ್ಷಣ ಬಂದಿರ್ತದ ಅದು? ಇಲ್ಲ. ತುಂಬಾ ಹೊತ್ತಿನವರೆಗೆ ಹೆಚ್ಚಿನ ಬೆಂಕಿಯ ಜೊತೆಗೆ ಸಂಪರ್ಕದಲ್ಲಿ ಬಂದಾಗ ಆ ಶಕ್ತಿ ಆ ಸಾಧನದಲ್ಲಿ ಬರುತ್ತೆ. ಹೌದಾ? ಆವಾಗ ಆ ಪಾತ್ರೆಯಲ್ಲಿ ಏನ್ ಹಾಕಿದಿರೋ ಅದರ ಒಂದು ವಾಸನೆ ಏನಾಗ್ತಾ ಹೋಗ್ತದೆ? ವಾಯುಮಂಡಲದಲ್ಲಿ ಹರಡ್ತಾ ಹೋಗುತ್ತೆ. ಕೆಲವೊಂದ್ಸಲ ನಾವ್ ಹೇಳ್ತೀವಿ, ಅಯ್ಯೋ ತುಂಬಾ ಚಳಿ ಬಿದ್ದಿತ್ರಿ. ನಾರ್ಮಲ್ ಚಳಿ ಇದೆ, ನಮ್ಗೆ ಏನಾದ್ರು ಸ್ಪೆಷಲ್ ಅಂತ ಅನ್ಸೋದಿಲ್ಲ ಅಲ್ವಾ? ತುಂಬಾ ಚಳಿ ಇದ್ದಾಗ ಏನಾಗ್ತದೆ? ಕೈಕಾಲೆಲ್ಲ ಏನಾಗ್ತದೆ? ತಿನ್ನುವಂತ ಆಹಾರ ಒಳ್ಳೆ ಖಾರ ಇದೇನಾಗ್ಬಿಡ್ತದೆ? ಶರೀರದಲ್ಲಿ ಎಲ್ಲೆಲ್ಲ ಅಂಗಾಂಗಗಳಿದ್ದಾವೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಎಲ್ಲಾ ಕಡೆಯಿಂದ ನೀರು ಬರ್ಲಿಕ್ಕೆ ಶುರು ಆಗ್ತದೆ. ಕಿವಿಯಿಂದ, ಕಣ್ಣಿಂದ, ಮೂಗಿಂದ, ಎಲ್ಲಾ ಕಡೆಯಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದು ಶಕ್ತಿ. ಏನಾಗ್ತದೆ? ಅಂದ್ರೆ ಆ ಒಂದು ಗುಣ ಏನಾಗಿದೆ, ಅದು ಏನಾಗಿರ್ಬೇಕು? ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಇರಬೇಕಾಗ್ತದೆ, ಅಲ್ವಾ? ಅದೇ ಒಂದು ನೀರ್ ನೋಡಿ, ನೀರಿದ್ದಾಗ ನೀವೇನ್ ಮಾಡ್ಬೋದು? ನೀರನ್ನ ಕುಡಿದಾಗ ಅಲ್ಲಿರೋ ಒಂದು ಕೊಳೆಯನ್ನ ಏನ್ ಮಾಡ್ಬಿಡ್ತದ? ಅದು ತೆಗೆಯುತ್ತೆ ಕುಡಿದಾಗ ಒಳಗಡೆ, ಅಲ್ವಾ? ಹಾಗೆ ನೀವು ಹಾಕೊಂಡಾಗ ಏನಾಗುತ್ತೆ? ಮೈ ಮೇಲಿರುವಂತ ಕೊಳೆಯನ್ನ ತೆಗೀತದೆ. ಓಕೆ. ಅದೇ ನೀರು ಸುನಾಮಿ ಆಗ್ಬಿಟ್ಟು ಬಂದ್ಬಿಟ್ರೆ ನಮ್ಮನ್ನೇ ತೊಳೆಯುತ್ತೆ. ಬಿಲ್ಡಿಂಗನ್ನೇ ಎತ್ಕೊಂಡು ಹೋಗ್ತದ, ಅದು ಊರನ್ನೇ ತಗೊಂಡು ಹೋಗ್ಬಿಡ್ತದೆ. ಹೌದು ತಾನೇ? ಅವಾಗ ಅದು ಶಕ್ತಿ. ನೀರೇ ತಾನೆ ಬೇಸಿಕಲಿ ಸಾಧನೆ. ಯಾವುದು? ನೀರು. ನೀರು. ಅದದು ವಾಲ್ಯೂಮ್ ಆದಾಗ ಅದೇನಾಗ್ತದೆ? ಶಕ್ತಿಯಾಗಿ
ಪರಿವರ್ತನೆ ಆಗ್ತದೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಸತ್ಯತೆ ಮತ್ತು ಪವಿತ್ರತೆ ಹೇಳುವಂದ್ರೆ ಸಾಧಾರಣ ಅಲ್ಲ. ಅದೇನಾಗ್ಬೇಕು? ಶಕ್ತಿ ಸ್ವರೂಪ ಆಗ್ಬೇಕು. ಅಷ್ಟು ನಿಮ್ಮಲ್ಲಿ ಏನಿರ್ಬೇಕು? ಪವರ್ ಇರಬೇಕಾಗ್ತದೆ, ಅಷ್ಟು ಶಕ್ತಿ ಇರಬೇಕು. ಹೇಗೆ ತುಂಬಾ ಜೋರ ಕಣ್ಣು ಬಿಟ್ಬಿಟ್ರೆ ಎದುರುಗಡೆ ಏನ್ ಮಾಡ್ಬಿಡ್ತಾರೆ? ಸುಮ್ನೆ ಆಗ್ಬಿಡುದು. ನಡುಗು ಬಿಡುತ್ತಾರೆ ಅಲ್ವಾ? ಅದಕ್ಕೆ ಯಾವ ಶಕ್ತಿ ಇರ್ಬೇಕಂತೆ? ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯ ಸ್ವರೂಪ. ಅದನ್ನ ಇವಾಗ ನಾವೇನ್ ಮಾಡ್ಬೇಕು? ಧಾರಣೆ ಜಮಾ ಮಾಡಿ. ಮಾಡಬೇಕೇ ಹೊರತು ವಿಕಾರವನ್ನ ಧಾರಣೆ ಮಾಡಬಾರ್ದು. ಮುಂದೇನ್ ಹೇಳ್ತಾರೆ? ಓಕೆ, ಇದನ್ನ ನಾವು ಧಾರಣೆ ಮಾಡಿದ್ವಿ. ಮುಂದೇನ್ ಮಾಡ್ಬೇಕು? ಬಾಲಕರು ಮಾಲೀಕ್ ಪನ್ಕ ಬ್ಯಾಲೆನ್ಸ್ ರಖೋ. ಬಾಲಕತನ ಮತ್ತು ಮಾಲೀಕತನದ ಬ್ಯಾಲೆನ್ಸ್ ಅನ್ನು ಇಡಬೇಕಂತ ಬಾಬಾ ಫಲಿತಾಂಶದಲ್ಲಿ ಏನ್ ನೋಡ್ತಿದಾರಂತೆ ಅಂತಂದ್ರೆ, ಮಕ್ಕಳು ಬಾಲಕರು ಜಾಸ್ತಿ ಆಗಿದಾರಂತೆ, ಮಾಲೀಕರು ಕಡಿಮೆ ಆಗಿದ್ದಾರೆ. ಯಾವ್ದು ಜಾಸ್ತಿ ಇದೆ? ಬಾಲಕರು. ಬಾಲಕರು ಬಾಲಕರು ಅಂತಂದ್ರೆ ಯಾರು? ಮಕ್ಕಳು ಅಂದ್ರೆ ಎಲ್ಲರೂ ಹೋಗಿ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ. ಆದ್ರೆ ಚಿಕ್ಕ ಚಿಕ್ಕ ಏನು ಅರಿವಿಲ್ದೆ ಇರೋರು. ಮಡಿಲಲ್ಲಿ ಕೇಳ್ತಾ ಇದ್ದೀವಿ. ಕೇಳ್ತಾ ಇದೀವಿ. ಕೇಳೋ ಜಾಸ್ತಿ ಆಗಿಬಿಡಿದೆ. ಶಾಂತಿ ಕೊಡು, ಸುಖ ಕೊಡು, ಸಮಸ್ಯೆ ಪರಿಹಾರ ಮಾಡು, ಈ ದುಃಖ ಇದೆ. ಇದು ಕೇಳೋದು ಯಾರ ಕೆಲಸ? ಬಾಲಕರ ಮಕ್ಕಳು ಕೆಲಸ. ಅಲ್ವಾ? ಮಕ್ಕಳ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಏನ್ ಮಾಡೋದು? ಸ್ಕೂಲ್ ಫೀಸ್ ಕೊಡು, ಗೋಬಿ ಮಂಚೂರಿ ಕೊಡ್ಸು, ಐಸ್ ಕ್ರೀಮ್ ಕೊಡ್ಸು, ಕಂಪ್ಯೂಟರ್ ಕೊಡ್ಸು. ಇದು ಯಾರ ಕೆಲಸ? ಮಕ್ಕಳ ಕೆಲಸ. ಬಾಲಕರ ಕೆಲಸ. ಮಾಲೀಕನ ಕೆಲಸ ಏನು? ಕೊಡೋ ಅಂತದ್ದು. ಅದೇ ಮಗು ಮಡಿಲಲ್ಲಿ ಕೂತ್ಕೊಂಡು ಅಪ್ಪನ ಜೋಬಲ್ಲಿ ಕೈ ಹಾಕೋದು ಎತ್ಕೊಡೋದು, ಕೈ ಹಾಕೋದು ಎತ್ಕೊಡೋದು. ಕೇಳದಂಗಿಲ್ಲ ಅಪ್ಪನಿಗೆ. ಯಾರು ಎದುರುಗಡೆಗೆ ಬರ್ತಾರೆ ಅವ್ರಿಗೆ ಏನ್ ಮಾಡ್ತಾ ಹೋಗೋದು? ದಾತ ಅಪ್ಪ. ಕೊಡ್ತಾ ಕೊಡ್ತಾವ್. ಮಾಲೀಕತನ ಅಂತಂದ್ರೆ ಕೊಡಲಿಕ್ಕೆ ಅವ್ರಿಗೆ ಏನು ಕೊಟ್ಟಿರ್ತಾರೆ? ಅಪ್ಪ ಅಮ್ಮ Permission. ಅಧಿಕಾರ ಕೊಟ್ಟಿರ್ತಾರೆ. ಯಾರಿಗೆ ಎಷ್ಟು ಬೇಕಾದ್ರೂ ನೀನೇನ್ ಮಾಡಬಹುದು? ವಿದೌಟ್ ಮೈ ಕೊಡು. ಪರ್ಮಿಷನ್, ನನ್ನ ಪರ್ಮಿಷನ್ ಕೇಳದೇನೆ ನೀನೇನ್ ಮಾಡ್ಬೋದು? ಯಾರಿಗೆ ಬೇಕಾದ್ರೂ ಎತ್ತು ಕೊಡಬಹುದು. ಆದರೆ ಆ ಪರ್ಮಿಷನ್ ಕೊಡಬೇಕಾದ ಭಗವಂತ ಸುಮ್ನೆ ಪರ್ಮಿಷನ್ ಕೊಡೋದಿಲ್ಲ. ನಿಮ್ಮನ್ನು ಮೊದಲು ಬೇಕಾದಷ್ಟು ಏನ್ ಮಾಡ್ತಾರೆ? ಟೆಸ್ಟಿಂಗ್ ಅನ್ನ ಮಾಡಿರ್ತಾರೆ. ಮಾಡಿದ ಮೇಲೆ ಆ ಯೋಗ್ಯತೆ ನಿಮ್ಮಲ್ಲಿ ಬಂದಾಗ ಆವಾಗ ಬೇರೆಯವರಿಗೆ ಕೊಡಲಿಕ್ಕೆ ನಿಮ್ಗೇನು ಭಗವಂತ ಏನ್ ಕೊಡ್ತಾರೆ? ಅಧಿಕಾರವನ್ನ ಕೊಡ್ತಾನೆ. ಅಂದ್ರೆ ಇಲ್ಲಿ ಇನ್ನೂ ಬಾಬಾ ನನಗೆ ಶಕ್ತಿ ಕೊಡ್ತಾ ಇದ್ದಾರೆ, ಕಿರಣ ಕೊಡ್ತಾ ಇದ್ದಾರೆ, ನನ್ನ ಶರೀರದ ಮೇಲೆ ಬೀಳ್ತಾ ಇದೆ, ನನ್ನ ವಿಕಾರ ಹೋಗ್ತಾ ಇದೆ, ನನ್ನ ಕಾಯಿಲೆ ಹೋಗ್ತಾ ಇದೆ ಅಂತ ಬರೀ ಕೇಳ್ತಾ ಇದ್ದೀವು, ಅಥವಾ ನಾನು ಬಾಬಾರವರ ಮುಂದೆ ಕೂತ್ಕೊಂಡು ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಡಲಿಕ್ಕೆ, ಸರ್ವರಿಗೆ ಕೊಡಲಿಕ್ಕೆ, ಸರ್ವ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನಾನೇನಾಗಿದ್ದೇನೆ? ನಿಮಿತ್ತನಾಗಿದ್ದೇನೆ. ಹೇಳುದು ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡಬೇಕಾಗ್ತದೆ. ಕೆಲವೊಂದು ಸೇವಾ ಕೇಂದ್ರಗಳಲ್ಲಿ, ಕೆಲವೊಂದು ಈಶ್ವರ್ಯ ಪರಿವಾರದವರ ಮನೆಯಲ್ಲಿ, ಲೌಕಿಕ ಪರಿವಾರದಲ್ಲಿ ನಾನು ನೋಡಿದ್ದೇನೆ ಆತ್ಮೇಲೆ. ಕೆಲವೊಂದ್ಸಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ. ವಿಶೇಷವಾಗಿ ಈ ಮದುವೆ ಸಮಾರಂಭ, ಪೂಜೆಗಳು ಇದ್ದಾಗ ನಾವಲ್ಲಿ ಹೋದಾಗ ಆರಂಭದಲ್ಲಿ ಯಾರೊಬ್ರು ಪರಿಚಯದವ್ರು ಇರ್ಲಿ ಇಲ್ಲದೆ ಹೋಗ್ಲಿ, ಹೋದಾಗ ಏನ್ ಮಾಡ್ಬೇಕಾಗುತ್ತೆ? ನಾವು ಸ್ವಲ್ಪ ಸೇವೆಯನ್ನು ಮಾಡಬೇಕಾಗ್ತದೆ. ಆಮೇಲೆ ಅವ್ರೇನ್ ಹೇಳ್ತಾರೆ ನೋಡ್ರಿ, ನಿಮ್ಗೆ ಏನ್ ಬೇಕೋ ಅದನ್ನ ಎತ್ಕೊಂಡು ತಿನ್ಬೋದು, ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಎತ್ಬಿಟ್ಟು ಏನ್ ಮಾಡ್ಬೋದು? ಕೊಡಬಹುದು. ಹೇಳುವಂತ ಏನ್ ಮಾಡ್ತಾರೆ? ಅವ್ರನ್ನ ಪರ್ಮಿಷನ್ ಅನ್ನ ಕೊಟ್ಬಿಡ್ತಾರೆ. ಕೊಡ್ತಾರೆ. ಕೆಲವೊಂದು ಸೇವಾ ಕೇಂದ್ರಕ್ಕೆ ಹೋದಾಗ ಹೇಳ್ಬಿಡ್ತಾರೆ, ಅಣ್ಣವ್ರೆ ನೋಡಿ, ನಿಮ್ಮವ್ರು ಯಾರಾದ್ರೂ ಬಂದ್ರೆ, ಅವ್ರು ಯಾರಾದ್ರೂ ಹೋಗೋದಿದ್ರೆ ನಮ್ಗೇನು ಕೇಳೋದು ಬೇಡ, ಇಲ್ಲಿರುವಂತ ಯಾವ್ದೋ ಟೋಲಿ ಆಗ್ಲಿ, ಗಿಫ್ಟ್ ಆಗ್ಲಿ, ವರದಾನನಾಗ್ಲಿ ನೀವೇನ್ ಮಾಡ್ಬೋದು? ಅವ್ರಿಗೆ ಎತ್ಬಿಟ್ಟು ಕೊಡಬಹುದು. ಕೊಡು. ಏನ್ ಮಾಡ್ತಾರೆ? ಪರ್ಮಿಷನ್ ಅನ್ನ ಕೊಟ್ಟು ಕೊಡ್ತಾರೆ. ಬಿಡ್ತಾರೆ. ಅಕ್ಕೋರೆ ಸ್ವಲ್ಪ ಬನ್ನಿ, ಅವ್ರು ಹೋಗ್ತಿದ್ದಾರೆ, ಅವರಿಗೆ ಗಿಫ್ಟ್ ಕೊಡಿ. ನನಗೇನು ಕೇಳಿಬಿಡಿ ಅಣ್ಣವ್ರೆ, ನೀವು ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಕೊಡಿ, ನಿಮ್ ಮೇಲೆ ಏನಿದೆ? ನಮ್ಗೆ ನಂಬಿಕೆ ಇದೆ. ಇದೆ. ಆ ನಂಬಿಕೆ ಫಸ್ಟ್ ಡೇನೆ ಅವ್ರು ಕೊಡೋದಿಲ್ವಲ್ಲ ನಮಗೆ. ನಮ್ಮ ಮೇಲೆ ಅವ್ರಿಗೆ ಏನ್ ಹೌದು. ಬರ್ಬೇಕು? ನಂಬಿಕೆ, ವಿಶ್ವಾಸ ಬರಬೇಕಾಗ್ತದೆ. ಇವ್ರು ಏನು ಕೊಡ್ತಾ ಇರೋದು ಒಳ್ಳೇದಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಸರಿಯಾದ ರೂಪದಲ್ಲೇ ಕೊಡ್ತಾ ಇದ್ದಾರೆ ಹೇಳುವಂತ ನಂಬಿಕೆ, ವಿಶ್ವಾಸ ಅವರಿಗೆ ಬರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ನಿಮ್ಮನ್ನು ಕೇಳ್ತಿದ್ದಾರೆ, ಮಕ್ಕಳೇ, ಈಗ ಸಮಯ ನೀವು ಚಿಕ್ಕ ಮಕ್ಕಳಾಗ್ಬಿಟ್ಟು ಸ್ಕೂಲಲ್ಲಿ ಓದುವಂತ ವಿದ್ಯಾರ್ಥಿಗಳೆಲ್ಲ ದೊಡ್ಡವರಾಗಿ ಸಾಧನೆಯನ್ನ ಮಾಡಿ, ತಪಸ್ಸನ್ನ ಮಾಡಿ ಏನ್ ಮಾಡ್ಬೇಕು? ಸತ್ಯತೆ, ಪವಿತ್ರತೆ ಶಕ್ತಿಯನ್ನ ನಿಮ್ಮಲ್ಲಿ ಧಾರಣೆ ಮಾಡಿ ಎಲ್ಲರಿಗೂ ಇವಾಗ ಏನ್ ಮಾಡ್ಬೇಕು? ನೀವು ಕೊಡುವಂತಾಗ್ಬೇಕೇ ಹೊರತು ಇನ್ನು ನನಗೆ ಸಮಸ್ಯೆ ಪರಿಹಾರ ಮಾಡು, ನನ್ನ ಲೌಕಿಕ ಸಮಸ್ಯೆ ಪರಿಹಾರ ಮಾಡು, ನನ್ನ ಮಕ್ಕಳಿಗೆ ಕೊಡು, ನನ್ನ ಮೊಮ್ಮಕ್ಕಳಿಗೆ ಕೊಡು ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ. ಕೇಳಂಗಿಲ್ಲ. ಕೇಳುವಂತ ಸಮಯ ಇದು ಅಲ್ಲ. ಇದು ಯಾವ ಸಮಯ? ಕೊಡುವಂತ. ಭಾರತ ಕೊಡೋದು ಕೂಡ ನಾ ಏನು ಫ್ರೀ ಆಗಿ ಕೊಡೋದಿಲ್ಲ. ನನ್ನ ಹತ್ರ ಏನು ಬೇಡಬೇಡಿ, ಆಶೀರ್ವಾದ ಕೊಡಬೇಡಿ. ನನ್ನ ಫ್ಯಾಕ್ಟ್ರಿ ಚೆನ್ನಾಗಿ ಏನ್ ಮಾಡಿ ಕೆಲಸ ಮಾಡಿ.
ಅಂದ್ರೆ ಆತ್ಮನಾಗಿ ಮನಸ್ಸನ್ನ ಪರಮಾತ್ಮನ ಇಡಿ. ಇಟ್ಟಾಗ ಭಗವಂತ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಿ ತನ್ನಲ್ಲಿರುವಂತ ಮಟೀರಿಯಲ್ ಅನ್ನು ಯಾರಿಗೆ ಬೇಕೋ ಅವ್ರಿಗೆ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ ಅಲ್ವಾ. ಪಾತ್ರೆ ಬೆಂಕಿ ಮೇಲೆ ಇದ್ರೆ ಸಾಕು, ಪಾತ್ರೆ ಏನಾಗ್ತಾ ಇರ್ತದೆ, ಬಿಸಿ ಆಗ್ತಾರೆ. ಬಿಸಿ ಆಗ್ತಾನೆ ಇರ್ತದೆ ಅದು ಅಲ್ವಾ. ಹಾಗೆ ನೀವು ಬಾಬಾ ಜೊತೆಗೆ ಇದ್ದಾಗ ಬಾಬನಲ್ಲಿರೋ ಗುಣ ನಿಮ್ಮಲ್ಲಿ ಏನಾಗ್ತಾ ಹೋಗ್ತದೆ, ಧಾರಣೆ ಆಗ್ತಾ ಹೋಗುತ್ತೆ. ಈಗ ಪ್ರಶ್ನೆ, ಪಾತ್ರೆನ ಯಾಕೆ ಯೂಸ್ ಮಾಡ್ತಾರೆ, ಪಾತ್ರೆನ ಯಾಕೆ ಉಪಯೋಗ ಮಾಡ್ತಾರೆ, ಸಾಧನ ಮಾಡಿ. ಅಡಿಗೆ ಅಡಿಗೆ ಮಾಡಿ. ಸರಿ, ಹಾಗಿದ್ರೆ ಪಾತ್ರೆ ಅಡಿಗೆ ಊಟ ಮಾಡತ್ತಾ, ಇಲ್ಲ, ಪಾತ್ರೆಗೆ ಅಡಿಗೆ ಬೇಕಾ, ಇಲ್ಲ. ಬೇಡ. ಹಾಗಿದ್ರೆ ಅಡಿಗೆ ಮಾಡೋದು ಯಾವ್ದಕ್ಕೋಸ್ಕರ, ಶೇಖರಣೆ ಮಾಡಿ. ಬೇರೆ ಯಾರಿಗೂ ಕೊಡಲಿಕ್ಕೆ, ಬೇರೆ ಯಾರ್ದೋ ಉಪಯೋಗಕ್ಕೆ. ಪಾತ್ರೆ ಯಾವುದು, ಸಾಧನ. ಸಾಧನ. ಹಾಗಿದ್ರೆ ನಿಮ್ಮಲ್ಲಿ ಏನು ಸತ್ಯತೆ ಮತ್ತು ಪವಿತ್ರತೆ ಶಕ್ತಿ ಇದೆ, ಅದು ನಿಮ್ಮ ಉಪಯೋಗಕ್ಕೂ ಬೇರೆಯವ್ರ ಉಪಯೋಗಕ್ಕೂ, ಬೇರೆ ಉಪಯೋಗ. ಬೇರೆಯವ್ರ ಉಪಯೋಗ ಅಂದ್ರೆ ಇವಾಗ ಎಲ್ಲರಿಗೂ ಅವಶ್ಯಕತೆ ಇದೆಯಾ, ಹೌದು. ಇದೆ, ಎಲ್ಲರಿಗೂ ಬೇಕಾಗಿದೆಯಾ, ಬೇಕಾಗಿದೆ. ಬೊಬ್ಬೆ ಹೊಡಿತಾ ಇದ್ದಾರೆ, ಕೂಗ್ತಾ ಹೌದು. ಇದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ ಅಲ್ವಾ. ಯಾವಾಗ ನಿಮ್ಮ ಮನೇಲಿ ನೆಂಟರು ಬರ್ತಾರೆ ಅಂತಂದ್ರೆ ನೀವು ಅಡಿಗೆ ಮಾಡಿ ಇಡ್ತಿರ್ತಾನೆ. ಹೌದು. ಮದುವೆ ಮನೇಲಿ 12 ಗಂಟೆ ಕರಿತೀರಾ ಬನ್ನಿ ಊಟಕ್ಕೆ ಅಂತ ಅಲ್ವಾ. ಅದಾದ ಮೊದಲು ತಿಂಗಳಾನ ಗಂಟೆ ಮೊದಲೇ ಏನ್ ಮಾಡಿರ್ತೀರಿ ನೀವು, ರೆಡಿ ಮಾಡಿ. ಪೂರ್ವಭಾವಿ ತಯಾರು. ತಯಾರಿ ಮಾಡಿರ್ತೀವಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಈಗ ನೀವೇನ್ ಮಾಡ್ಬೇಕು, ಬಾಲಕತನ ಮತ್ತು ಮಾಲೀಕತನ ಎರಡೂ ಬ್ಯಾಲೆನ್ಸ್ ಇಡಬೇಕು. ಭಗವಂತ ತುಂಬಾ ಬುದ್ಧಿವಂತ, ಬರೀ ಮಾಲೀಕತನ ಅಂತ ಹೇಳಲಿಲ್ಲ. ಏನ್ ಹೇಳಿಲ್ಲ ಬಾಬಾ, ಮಾಲೀಕತನ ಎರಡೂ ಇರಬೇಕು, ಒಂದು ಬಾಲಕತನೂ ಇರಬೇಕು, ಮಾಲೀಕತನೂ ಇರ್ಬೇಕು. ಯಾವಾಗ, ಇವಾಗ ನೀವ್ ಯಾರ ಹತ್ರನೂ ಜ್ಞಾನ ಹೇಳಲಿಕ್ಕೆ ಹೋಗ್ತೀರಾ, ಅವರೇ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ, ಅವಾಗ ನಾವೇನ್ ಮಾಡ್ಬೇಕು, ಸುಮ್ನೆ ಕೂತ್ಕೊಂಡು ಕೇಳ್ಬೇಕು. ಬಾಲಕ ಅಷ್ಟೇ, ಅವ್ರು ಹೇಳಿದ್ ಸರಿನೋ ತಪ್ಪು, ನೀವೇನ್ ಮಾಡ್ತಾ ಇರ್ಬೇಕು, ಇಲ್ಲ ಇಲ್ಲ ನೀವ್ ಹೇಳಿ ತಪ್ಪು, ನಾನು ಹೇಳಿದ್ದೇ ಕೇಳಬೇಕು ಅಂತ ವಾದ ವಿವಾದ ಮಾಡಬಾರ್ದು. ಮಾಡಬಾರದು. ಅಭಿಮಾನ ಬೇಡ, ಅಹಂಕಾರ ಬೇಡ. ಸರಿ, ಈಗ ನಾವು ಜ್ಞಾನ ಕೇಳ್ತಾ ಇದ್ದೀವಿ, ನಾವೇನಾಗ್ಬೇಕು, ಮಕ್ಕಳಾಗಬೇಕು. ಬಾಲಕ. ಬಾಲಕರ. ಜ್ಞಾನ ಹೇಳ್ತಾ ಇದ್ದೀರಾ, ಅವಾಗ ನೀವ್ಯಾರು, ಮಾಲೀಕರು. ಮಾಲೀಕ. ಮಾಲೀಕರಲ್ಲಿ. ಓಕೆ, ಎದುರುಗಡೆ ಕೂತ್ಕೊಂಡು ರಾಜಯೋಗವನ್ನ ಮಾಡ್ತಾ ಇದ್ದೀರಿ, ಅವಾಗ ಎದುರುಗಡೆ ಯಾರೋ ನಿಮಿತ್ತದವ್ರು ಇದ್ದಾರೆ, ಅವರಿಂದ ದೃಷ್ಟಿ ತಗೊಳ್ತಾ ಇದ್ದೀವಿ, ಅವಾಗ ನಾವ್ಯಾರು, ಬಾಲಕರು. ಬಾಲಕ. ನೀವು ಬೇರೆ ಯಾರಿಗೂ ಯೋಗ ಮಾಡಿಸ್ತಾ ಇದ್ದೀರಾ, ಅವಾಗ ನೀವ್ಯಾರು, ಮಾಲೀಕ. ಮಾಲೀಕರು. ಅರ್ಥ ಆಯ್ತಾ. ಯಾವ ಸಮಯದಲ್ಲಿ ಯಾವ ಗುಣವನ್ನ ಧಾರಣೆ ಮಾಡಬೇಕು ಅಂತ ನಮ್ಗೇನಾಗಿರ್ಬೇಕು ಗೊತ್ತಿರಬೇಕು. ಕೆಲವೊಂದ್ಸಲ ಏನಾಗತ್ತೆ, ಸೇವಾ ಕೇಂದ್ರದ ಎಲ್ಲರೂ ಕುತ್ಕೊಂಡಿರ್ತಾರೆ, ಯಾವುದೋ ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೀತಾ ಇರ್ತದೆ, ನಿಮ್ಮ ಹತ್ರ ಸಲಹೆ ಕೇಳ್ತಾರೆ, ಅವಾಗ ನೀವೇನ್ ಮಾಡ್ಬೇಕು, ಮಾಲೀಕರ. ಮಾಲೀಕರಾಗಿ ಸಲಹೆಯನ್ನು ಕೊಡ್ಬೇಕು. ಸರಿ, ನೀವು ಸಲಹೆ ಕೊಟ್ಟ ತಕ್ಷಣ ಅವರನ್ನ ಒಪ್ಕೊಳ್ಬೇಕು, ಅದೇ ರೀತಿ ನಡಿಬೇಕು ಹೇಳುವಂಥದ್ದು ಯಾವ ಗ್ಯಾರಂಟಿನೂ ಇಲ್ಲ. ಅದಾದ್ಮೇಲೆ ಅವ್ರು ಯಾವುದೋ ಒಂದು ನಿರ್ಣಯವನ್ನ ಮಾಡ್ತಾರೆ, ಈ ರೀತಿ ಮಾಡೋಣ ಅಂತ, ಅವಾಗ ತಕ್ಷಣ ನಾವೇನಾಗ್ಬೇಕು, ಬಾಲಕರಾಗಿ ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ. ಅದಕ್ಕಾಗಿ ಬಾಬಾ ಈ ಎರಡನ್ನೂ ಕೂಡ ಏನಿರ್ಬೇಕು, ಸಮಯದ ಅನುಸಾರದಲ್ಲಿ ಬ್ಯಾಲೆನ್ಸ್ ಇರಬೇಕು. ಸದಾ ಕಾಲ ನಾನೇ ಮಾಡ್ತೇನೆ, ಬೇರೆಯವ್ರಿಗೆ ಅವಕಾಶನೇ ಕೊಡೋದಿಲ್ಲ, ನಾನೇ ಮಾಲೀಕನಾಗ್ಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಲ್ಲ. ಸದಾ ಕಾಲ ಬೇರೆಯವ್ರದೇ ಮಾತು ಕೇಳ್ತೇನೆ, ಹಾಗೇನು ಅಲ್ಲ. ಯಾವ ಸಮಯದಲ್ಲಿ ಬಾಲಕರಾಗ್ಬೇಕು, ಯಾವ ಸಮಯದಲ್ಲಿ ಮಾಲೀಕರಾಗ್ಬೇಕು ಅಂತ ನಮ್ಗೇನಾಗಿರ್ಬೇಕು ಗೊತ್ತಾಗಿರ್ಬೇಕು. ನಮ್ಗೇನೋ ಪ್ರಶ್ನೆ ಗೊತ್ತಿಲ್ಲಪ್ಪ, ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ, ಬಾಬಾರ ಹತ್ರ ಹೋಗ್ತೀವಿ, ಅವಾಗ ನಾವೇನ್ ಮಾಡ್ಬೇಕು, ಬಾಲಕನಾಗಿರು. ಬಾಬಾ ಈ ಪ್ರಶ್ನೆಗೆ ಉತ್ತರ ಕೊಡಪ್ಪ ಅಂತ. ಅವಾಗ ಬಾಲಕನಾಗಿ ಏನ್ ಮಾಡ್ಬೇಕು, ನಾವು ಜ್ಞಾನವನ್ನ ಕೇಳುವಂಥವರಾಗ್ಬೇಕು ಅಲ್ವಾ. ಅನುಭವ ಇದೆ, ಬೇರೆಯವರಿಗೆ ಪ್ರಶ್ನೆಗಳು ಉತ್ತರ ಕೊಡ್ಬೇಕು, ಅವಾಗ ಏನಾಗ್ಬೇಕು, ಮಾಲೀಕರ. ಹಾಗೆ ಇದು ಎರಡೂನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಬಾಬನಿಂದ ಆಸ್ತಿ ಪಡಿಬೇಕಾದ್ರೆ ಬಾಲಕರಾಗಿ, ಬೇರೆಯವ್ರಿಗೆ ಅದೇ ಆಸ್ತಿಯನ್ನು ಕೊಡಬೇಕಾದ್ರೆ ಮಾಲೀಕರಾಗಿ. ಅರ್ಥ ಆಯ್ತಾ. ಬಾಬನ ಹತ್ರ ಪಡಿಬೇಕಾದ್ರೆ ನಾನು ಯಾವಾಗ್ಲೂ ಚಿಕ್ಕವನೇ, ಬಾಬಾ ಯಾವಾಗ್ಲೂ ದೊಡ್ಡವರೇ. ಯಾಕಂದ್ರೆ ಆ ಸಪ್ತ ಗುಣಗಳ ಮಾಲೀಕ ಯಾರು, ಬಾಬಾನೇ, ನಾನಲ್ಲ. ಅದೇ ವಸ್ತು ನನ್ನ ಕೈಲಿ ಬಂದಾಗ ನಾನು ಬೇರೆಯವರು ಕೊಡಬೇಕಾದ್ರೆ ನಾನು ಏನಾಗ್ಬಿಡ್ತೇನೆ, ಮಾಲೀಕನಾಗ್ಬಿಡ್ತೇನೆ. ಹೀಗೆ ಜ್ಞಾನವನ್ನ ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಉಪಯೋಗ ಮಾಡಬೇಕು ಹೇಳುವಂತಹ ಯುಕ್ತಿನೂ ಕೂಡ ನಮಗೆ ಬೇಕಾಗ್ತದೆ. ಅದಿಲ್ಲ ಅಂತಂದ್ರೆ ನಿಮ್ಮ ಕರ್ಮದಲ್ಲಿ ಅಷ್ಟು ಸಫಲತೆ ಹೇಳೋದು ಬರೋದಿಲ್ಲ.
ಆದ್ಮೇಲೆ ಸ್ವರೂಪ ಅಂದರೇನು? ಸ್ವರೂಪ ಅಂತಂದ್ರೇನು? ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ ಬಾಬಾ. ಸ್ವರೂಪ ಅಂದ್ರೆ ಆ ಕರ್ಮದ ಫಲ ನಿಮ್ಗೆ ಸಿಕ್ಕಿದೆ, ನೀವು ಅದನ್ನು ಧರಿಸಿದಿರಿ, ಅನುಭವ ಮಾಡ್ತಾ ಇರೋದು. ಏನ್ ಮಾಡ್ತಿರೋದು? ಅನುಭವ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಅರ್ಥ ಆಯ್ತು. ಪುರುಷಾರ್ಥ ಬೇರೆ, ಪ್ರಾರಬ್ಧ ಬೇರೆ, ಸ್ವರೂಪ ಬೇರೆ. ಪುರುಷಾರ್ಥ ಬೇರೆ, ಪ್ರಾರಬ್ಧ ಬೇರೆ, ಆಮೇಲೆ ಅನುಭವ. ಸ್ವರೂಪ ಬೇರೆ. ಸ್ವರೂಪ ಇರಬೇಕು. ಹಾ, ಪುರುಷಾರ್ಥ ಅಂತಂದ್ರೆ ಏನು ಅಂತಂದ್ರೆ ಕನ್ನಡಿ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ನೀವು ಶರೀರವನ್ನು ಶೃಂಗಾರ ಮಾಡ್ತಿರಲ್ಲ, ಅದ್ಯಾವುದು? ಪುರುಷಾರ್ಥ. ಪುರುಷಾರ್ಥ. ನೀವು ಅದ್ರ ಮೇಲೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಿ. ಓಕೆನಾ? ಪ್ರಾರಬ್ಧ ಏನು? ನೀವು ಅದನ್ನು ಶೃಂಗಾರ ಮಾಡಿದಾಗ ಶರೀರ ಏನಾಯ್ತು? ಸುಂದರ, ಸುಂದರವಾಗ್ತದೆ. ಫಲ ಸಿಕ್ತು. ಕಪ್ಪಿರು ಚರ್ಮ ಏನಾಯ್ತು? ಬೆಳ್ಳಗಾಯ್ತು. ಕಪ್ಪಿರು ಕೂದಲು ಏನಾಯ್ತು? ಅಲ್ಲ, ಬೆಳ್ಳಗಾಯ್ತು. ತೆಗಿರು ಕೂದಲು ಏನಾಯ್ತು? ಕಪ್ಪಾಯ್ತು. ಕಪ್ಪಾಯ್ತು. ಕಪ್ಪ. ಪ್ರಾರಬ್ಧ ಸಿಕ್ತು. ಕಣ್ಣಲ್ಲಿ ಏನ್ ಮಾಡಿದ್ರಿ? ನೋಡಿದ್ರಿ. ಸ್ವರೂಪ ಯಾವುದು? ಆ ಸ್ವರೂಪದಲ್ಲಿ ಬರ್ಬೇಕು. ಅಂದ್ರೇನು? ಸ್ವರೂಪ ಅಂತಂದ್ರೇನು? ಶೃಂಗಾರ ಮಾಡ್ತಾ ಇರೋದು ಪುರುಷಾರ್ಥ, ಫಲ ಸಿಕ್ಕಿರೋದು ಏನು? ಬ್ಲ್ಯಾಕ್ ಆಗ್ಬೇಕಿತ್ತು, ಅಲ್ಲಿ ಫಲ ನಿಮ್ಗೆ ಸಿಕ್ತು, ಪ್ರಾರಬ್ಧ ಸಿಕ್ತು. ಸ್ವರೂಪ ಯಾವುದು? ಇವಾಗ ಬಿಳಿ ಬಟ್ಟೆ ಹಾಕೊಂಡಿದೀನಿ, ಆ ಸ್ವರೂಪ ಬ್ರಾಹ್ಮಣ ಸ್ವರೂಪ, ಕುಮಾರ. ಆ ಅಂದ್ರೆ ಸ್ವರೂಪದಲ್ಲಿ ನಾವಷ್ಟು ಶೃಂಗಾರ ಮಾಡ್ಕೊಂಡ್ಮೇಲೆ ಮದ್ವೆಗೆ ಹೋಗ್ತೀವಲ್ಲ, ಹೋಗಿ ಬರುವವರೆಗೂ ಯಾವ್ದನ್ನ ಧರಿಸಿದ್ರು ಅಂದ್ರೆ ಎಂಜಾಯ್ ಮಾಡ್ಬೇಕು. ಏನ್ ಮಾಡ್ಬೇಕು? ಎಂಜಾಯ್. ಎಂಜಾಯ್ಮೆಂಟ್. ಅದರ ಜೊತೆಗೆ 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿದ್ದೇನಪ್ಪ, ಮೈ ಮೇಲೆ ಅರ್ಧ ಕೆಜಿ ವರ್ಜನ್ ನೆಕ್ಲೆಸ್ ಇದೆಯಪ್ಪ, ಅದನ್ನ ಏನ್ ಮಾಡ್ಬೇಕು? ಅನುಭವ. ಯಾವುದನ್ನ ನಾನು ಧರಿಸಿದೆನೋ ಅದರ ರೂಪದ ಜೊತೆಗೆ ನಾನು ಕನೆಕ್ಟ್ ಆಗ್ಬಿಟ್ಟು ಅದನ್ನ ನಾನು ಅನುಭವಿಸಬೇಕು. ಅವಾಗ ಅನುಭವಿಸ್ಬೇಕಾದ ಪುರುಷಾರ್ಥ ಇರಬೇಕಾ? ಬೇಡ. ಇಲ್ಲ. ಪ್ರಾರಬ್ಧ ಇರಬೇಕಾ? ಬೇಡ. ಇಲ್ಲ. ಏನಾಗ್ಬೇಕಲ್ಲಿ? ಅನುಭವ ಅಷ್ಟೆ. ಹಾಗೆ ಸ್ವರೂಪದಲ್ಲಿ ಏನಾಗ್ತದೆ? ಶಾಂತ ಅನುಭವ ಅಷ್ಟೇ. ಆವಾಗ ನಾನು ಕೊಡ್ತಾ ಇದ್ದೇನೋ ಇಲ್ಲ, ತಗೊಳ್ತಾ ಇದ್ದೇನೋ ಇಲ್ಲ. ಇಲ್ಲ. ಬಾಬನ ಹತ್ರ ತಗೊಳ್ತಾ ಇದ್ದೇನೂ ಕೂಡ ಇರೋದಿಲ್ಲ, ಅವರಿಗೆ ಕೊಡ್ತಾನೆ. ಆವಾಗ ನೀವು ಹೇಗೆ ನಾವು ಶೃಂಗಾರ ಮಾಡ್ಕೊಂಡು ಮದುವೆ ಮನೆ ಹೋಗಿರ್ತೀವಿ, ಸೆಲ್ಫಿ ತೆಗಿತಾ ಇರ್ತೀವಿ, ಅನುಭವ ಮಾಡ್ತಿರ್ತೀವಿ, ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರಾ? ಇಲ್ಲ ತಾನೆ. ಹಾಗಿದ್ರೆ ಯಾವ ಸ್ಟೇಜಲ್ಲಿ ಹೆಚ್ಚಿಗೆ ಹೊತ್ತಿರ್ಬೇಕು ನಾವು? ಪುರುಷಾರ್ಥದಲ್ಲಿ ಹೆಚ್ಚಿಗೆ ಇರಬೇಕು, ಪ್ರಾರಬ್ಧದಲ್ಲಿ ಇರಬೇಕು, ಸ್ವರೂಪದಲ್ಲಿ ಇರಬೇಕು. ಸ್ವರೂಪದಲ್ಲಿ. ಸ್ವರೂಪದಲ್ಲಿ. ಅದಕ್ಕೆ ಭಗವಂತ ಹೇಳ್ತಾರೆ ನಷ್ಟ ಮೋಹ ಸ್ಮೃತಿ ಸ್ವರೂಪ. ಸ್ವರೂಪ. ಅಂದ್ರೆ ಆ ಒಂದು ಸಪ್ತ ಗುಣಗಳ ಪರಮಾತ್ಮನ ಗುಣಗಳ ಸ್ವರೂಪದಲ್ಲಿ ಇದ್ದರೆ ಅದರಲ್ಲಿ ಪುರುಷಾರ್ಥ, ಪ್ರಾರಬ್ಧ, ಸೇವೆ ಎಲ್ಲನೂ ತನ್ನಿಂದ ತಾನೇ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಮನಬುದ್ಧಿಯನ್ನು ಉಪಯೋಗ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಇರುವುದಿಲ್ಲ. ಅರ್ಥ ಆಗ್ತಿದೆಯೋ? ಅರ್ಥ ಆಗ್ತಾ ಇಲ್ವೋ? ಅಗರಬತ್ತಿಯನ್ನು ಆನ್ ಮಾಡಿದಾಗ ಅದು ಸುವಾಸನೆ ಕೊಡಬೇಕಾದ್ರೆ ನಾನು ಕೊಡ್ತಾ ಇದ್ದೇನೆ ಹೇಳತ್ತಾ? ಇಲ್ಲ. ವಾಯುಮಂಡಕ್ಕೆಲ್ಲ ಹರಡ್ತಾ ಇದೆ ಅಂತ ಹೇಳತ್ತಾ? ಇಲ್ಲ. ಇಲ್ಲಿ ಬಂದವರಿಗೆಲ್ಲ ಸುವಾಸನೆ ಅನುಭವ ಆಗ್ತಾ ಇದೆ ಅಂತ ಹೇಳತ್ತಾ? ಇಲ್ಲ. ಇಲ್ಲ. ಏನ್ ಮಾಡ್ತಾ ಇರ್ತದೆ? ಅದು ಬೆಂಕಿ ಜೊತೆ ಕನೆಕ್ಟ್ ಆಗ್ಬಿಟ್ಟು ಅದ್ರ ಕೆಲಸ ಏನಿದೆ ಅದು ಮಾಡ್ತಾ ಇರ್ತದೆ. ಹಾಗೆ ಸ್ವರೂಪ ಅಂತಂದ್ರೆ ಆದ್ಮೇಲೆ ಆ ಸಪ್ತ ಗುಣಗಳು ನಿಮ್ಮ ಮೂಲಕ ಹೊರಗಡೆ ಹೋಗುವಂತ ಅನುಭವ ಯಾರಿಗಾಗ್ಬೇಕು? ಆತ್ಮನಿಗಾಗಿ. ನಿಮಗೆ ಸಹಿತ ನಿಮ್ಮ ಕರ್ಮೇಂದ್ರಿಯಗಳಿದಾವಲ್ಲ, ಯಾವುದೋ ಮನ, ಬುದ್ಧಿ, ಸಂಸ್ಕಾರ ಮತ್ತು ಶರೀರ, ಅದರ ಮೇಲೂ ಅದರ ಎಫೆಕ್ಟ್ ಆಗ್ಬೇಕಾಗ್ತದೆ. ಬೆಂಕಿ ಆನ್ ಮಾಡಿದಾಗ ಸ್ಟೋನು ಬಿಸಿ ಆಗ್ತದೆ, ಪಾತ್ರೆನೂ ಬಿಸಿ ಆಗ್ತದೆ, ತರಕಾರಿನೂ ಬಿಸಿ ಆಗ್ತದೆ, ನೀರು ಬಿಸಿ ಆಗ್ತದೆ, ಅದೆಲ್ಲ ಹಾಕಿರೋ ತೆಂಗಿನಕಾಯಿನೂ ಬಿಸಿ ಆಗತ್ತೆ, ವಾಯುನೂ ಬಿಸಿ ಆಗತ್ತೆ. ಮುಟ್ಟಿದವರು ಕೂಡ ಏನಾಗ್ತಾರೆ? ಬಿಸಿ ಆಗ್ತಾರೆ ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ ಸ್ವರೂಪ ಅಂತಂದ್ರೆ ಏನು ಅಂತಂದ್ರೆ ಫೈನಲ್ ಆ ಕರ್ಮದ ಫಲವ ಜೊತೆಗೆ ಆತ್ಮ ಏನಾಗಿದೆ? ಕನೆಕ್ಟ್ ಆಗಿದೆ. ಕೇವಲ ಅನುಭವದ ಕಡೆಗೆ ಮಾತ್ರ ಗಮನ ಹೊರತು ಮನ, ಬುದ್ಧಿ ಬೇರೆ ಯಾವ್ದ ಕಡೆನೂ ಕೂಡ ಗಮನ ಇರಕೂಡದು. ಬೇರೆ ಎಲ್ಲೂ ಇನ್ವೆಸ್ಟ್ಮೆಂಟ್ ಆಗ್ಬಾರ್ದು. ಆ ರೂಪ ನಿಮ್ಮಲ್ಲಿ ಏನಾಗ್ಬಿಟ್ಟಿದೆ? ಬಂದ್ಬಿಡುತ್ತೆ. ನಿಮ್ಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ, ಅವಾಗ ನೀವೇನ್ ಮಾಡ್ಬೇಕು? ಮೆಡಿಸಿನ್ ತಗೋಬೇಕು. ಅನುಭವಿಸೋದಷ್ಟೇ ಕೆಲಸ ತಾನೆ. ಹೊಟ್ಟೆ ನೋವು ಬಂದಿದೆ, ಅವಾಗ ಏನ್ ಮಾಡೋದು? ಅದ್ರ ಕಡೆ ಗಮನ ಕೊಡೋದು
ಅನುಭವಿಸೋದು. ಅನುಭವ. ಸರಿ, ಎ ಸಿ ಆನ್ ಆಗಿದೆ, ತಂಪ ಗಾಳಿ ಬರ್ತಾ ಇದೆ, ಗಮನ ಏನು? ತಂಪಿನ ಹಾ, ಅನುಭವ. ನಾನು ಹಿಂಗ್ ತಂಪಿನ. ಕೂತ್ಕೊಳ್ಬೇಕು, ಸೋಫಾ ಮೇಲೆ ಕೂತ್ಕೊಳ್ಬೇಕು, ಇದು ಈ ಮಷಿನ್ ಹಿಂಗಿದೆ, ಹಿಂಗ್ ಬರ್ತಾ ಇದೆ, ಇಷ್ಟು ರೇಟು ಏನಾದ್ರು ಸಂಕಲ್ಪ ಮಾಡ್ಬೇಕಾ? ಇಲ್ಲ. ಅಥವಾ ಎ ಸಿ ಅನುಭವ ಮಾಡಿದ ಮೇಲೆ ಮುಂದೇನು ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾ? ಏನ್ ಮಾಡ್ಬೇಕು? ಇದ್ರ ಮೊದಲು ಹೇಗಿತ್ತು? ನನ್ನ ಶರೀರ ಪೂರ್ತಿ ಸೆಕಾಗಿದ್ದಪ್ಪ, ಇವಾಗ ಆರಾಮಾಗ್ತಿದೆ ಅಂತ ಸಂಕಲ್ಪ ಮಾಡ್ಬೇಕಾ? ಮಾಡ್ಬೇಕಾ ಬೇಡ? ಇಲ್ಲ, ಕೇವಲ ಏನ್ ಮಾಡೋದು? ಅನುಭವಿಸ್ಬೇಕು. ಅನುಭವ. ಅದಕ್ಕೆ ಬಾಬಾ ಸ್ವರೂಪ ಅಂತಂದ್ರೇನು? ಭಗವಂತನ ಆ ದಿವ್ಯ ಗಣಗಳು ಆತ್ಮದಲ್ಲಿ ಬಂದಿದ್ದಾವೆ. ಆ ರೂಪವನ್ನು ನಾನೇನ್ ಮಾಡ್ಬೇಕು? ಧರಿಸ್ಕೊಂಡು ಅನುಭವ ಮಾಡ್ಬೇಕು. ಬೆಸ್ಟ್ ಏನು ಅಂತಂದ್ರೆ ಧರಿಸ್ಕೊಂಡು ಸಿಪ್ಪಿ ತಕೊಳ್ತಾರಲ್ಲ, ಅದು ಸ್ವರೂಪ. ನೋಡ್ರಿ, ನಾನು ಎಷ್ಟು ಚೆನ್ನಾಗಿ ಕಾಣ್ತೇನೆ. ಸ್ವರೂಪ ಅಂತಂದ್ರೆ ಆ ನಿಮಗೇನು ಬೇಕೋ ಅದರ ಜೊತೆ ನೀವು ಕನೆಕ್ಟ್ ಆಗಿ ಅದರ ರೂಪವನ್ನ ಸಂಪೂರ್ಣವಾಗಿ ಆತ್ಮ ಧರಿಸಿ ಏನ್ ಮಾಡೋದು? ಅನುಭವ ಮಾಡೋದು. ಅನುಭವ. ಅಲ್ವಾ? ಇವಾಗ ಕಾರುಣ್ಯಕ್ಕೆ ಅವರಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಏನ್ ಮಾಡೋದು? ತಗೊಂಡು ಬಂದ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಏನ್ ಮಾಡೋದು? ಮಾಡ್ಕೊಂಡು ತಿನ್ನೋದು ಅಷ್ಟೇ ಕೆಲಸ, ಉಳಿದಿದ್ದು ಆಮೇಲೆ ನೋಡೋಣ. ಅದು ಐಸ್ ಕ್ರೀಮ್ ನಾಲ್ಗೆ ಮೇಲೆ ಇಟ್ಟಾಗ ಏನಾಗ್ತದೆ? ಅದರ ಸ್ವಾದ, ಐಸ್ ಕ್ರೀಮಿನ ರೂಪ ಯಾವ್ದ್ರಲ್ಲಿ ಬಂತು? ನಾಲಿಗೆ ಮೇಲೆ. ಆತ್ಮಕ್ ಬಂತು. ನಾಲ್ಗೆ ಮೇಲೆ ಬಂದು ಮನೋಬುದ್ಧಿಯ ಮೂಲಕ ಯಾರಿಗೆ ಬಂತು? ಆತ್ಮನಿಗೆ. ಅವಾಗ ಆ ಸಮಯದಲ್ಲಿ ಐಸ್ ಕ್ರೀಮಿನ ರೂಪದ ಅನುಭವ ಮಾತನ್ನೇ ಬಿಟ್ರೆ, ನಾನು ಸ್ತ್ರೀ, ನಾನು ಮಹಿಳೆ, ನನ್ನ ಹೆಸರು, ನಾನು ಎಲ್ಲಿ ಕೂತ್ಕೊಂಡಿದ್ದೆ ಬೆಂಗಳೂರು, ಅದು ಯಾವುದೂ ನನಗೆ ಬೇಕಾಗಿಲ್ಲ. ನಾನು ಕೇವಲ ಆ ರೂಪದ ಜೊತೆಗೆ ಏನಾಗಿದ್ದೇನೆ? ಕನೆಕ್ಟ್ ಆಗಿದ್ದೇನೆ. ಏನು ಬೇಕು ಅದು ಸಿಕ್ಕಿದೆ. ಓಕೆ, ಅದಕ್ಕೆ ಕರ್ಮ ಅಂತ ಹೇಳ್ತಾರ, ಇಲ್ಲ. ಪುರುಷಾರ್ಥ ಅಂತ ಹೇಳ್ತಾರ, ಇಲ್ಲ ಪ್ರಾರಬ್ಧ ಅಂತ ಹೇಳ್ತಾರ. ಇಲ್ಲ ಓಕೆ, ಪ್ರಾರಬ್ಧ ಯಾವ್ದು ಹೇಳಿ ನೋಡೋಣ? ಪ್ರಾರಬ್ಧ ಯಾವ್ದು ಹೇಳಿ ನೋಡೋಣ? ಈಗ ಐಸ್ ಕ್ರೀಮ್ ನಮ್ ಕೈಗೆ ಬಂದಿದೆ ಅಣ್ಣ, ಅದೇ ಬಂದಿದೆ, ಅದೇ ನನಗೇನು ಹೌದು. ಬೇಕೋ ಅದು ಸಿಕ್ಕಿದೆ. ಹೌದು. ಅದು ಸಿಕ್ಕಿದೆ ಅಂತ ಮಾತ್ರಕ್ಕೆ ಅದನ್ನ ನೀವು ಸ್ವರೂಪ ಆಗಿದೆ ಅಂತ ಅರ್ಥ ಅಲ್ಲ, ಗೊತ್ತಿರ್ಲಿ. ಪುರುಷಾರ್ಥ ಯಾವುದು ಅಂತಂದ್ರೆ ಮನೆಯಿಂದ ಹೊರಗಡೆಗೆ ಹೋಗಿ ಬೇಕರಿಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಗೊಂಡು ಬರ್ತೇನಲ್ಲ, ಅದು ಪುರುಷಾರ್ಥ. ಸರಿ, ಕೈಲಿ ಬಂದಿದೆಯಲ್ಲ ಪ್ರಾರಬ್ಧ, ಯಾವ್ದು ನನಗೇನು ಬೇಕು ಅದು ಕೈಲಿ ಏನಾಗಿದೆ? ಬಂದಿದೆ. ಫಲ ಸಿಕ್ಕಿದೆ, ಫಲ ಸಿಕ್ಕಿದ ತಕ್ಷಣ ಅದು ಸುಖದ ಅನುಭವ ಮಾಡ್ತಿದೀವಿ ಅಂತ ಅರ್ಥ ಅಲ್ಲ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ ಆದ್ಮೇಲೆ? ಫಲ ಇರ್ತದೆ, ಅದ್ರ ಜೊತೆ ಕನೆಕ್ಟ್ ಆಗಿರ್ತೀವಿ, ಅದು ಅನುಭವನೇ ಮಾಡೋದಿಲ್ಲ. ಹೇಗೆ? ಐಸ್ ಕ್ರೀಮ್ ತಿಂತಾ ಇದ್ದಾರೆ ಅಕ್ಕವ್ರು, 2 ಸ್ಪೂನ್ ತಿಂದಿದ್ದಾರೆ, 3ನೇ ಸ್ಪೂನ್ ಮಾಡೋವರೆಗೆ ಯೋಗೇಶ್ ಅನ್ನೋದು ಫೋನ್ ಬಂದ್ಬಿಡ್ತು. ಸರಿನಾ? ಫೋನಲ್ಲಿ ಮಾತಾಡ್ತಿದ್ದಾರೆ, ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಆವಾಗ ಐಸ್ ಕ್ರೀಮಿನ ಸ್ವರೂಪ ಬರ್ತದೋ ಬರಲ್ವೋ? ಬರಲ್ಲ. ಯಾಕೆ? ಈ ಕಡೆ ಮಾತಾಡೋ ಒಂದು ಕಡೆ ಫೋನ್. ಗಮನ ಇದೆ. ಅಲ್ಲಿ ಯೋಗೇಶನ್ನ ಏನು ಮಾಡ್ತಿದ್ದಾರೆ ಅಂತಂದ್ರೆ, ಯಾವುದೋ ಒಂದು ಕ್ಲಾಸ್ ಸರಿಯಾಗಿ ಯೂಟ್ಯೂಬ್ ನಲ್ಲಿ ಹಾಕ್ಲಿಲ್ಲ, ಚೆನ್ನಾಗಿ ಕ್ಲಾಸ್ ತಗೊಳ್ತಿದ್ದಾರೆ ಆ ಕಡೆಯಿಂದ ಫೋನಲ್ಲಿ. ಕೈಲೇನಿದೆ? ಐಸ್ ಕ್ರೀಮ್. ಐಸ್ ಕ್ರೀಮ್ ನಾಲ್ಗೆ ಮೇಲೂ ಇದೆ, ಪ್ರಾರಬ್ಧನೂ ಇದೆ, ಸ್ವರೂಪನೂ ಇದೆ. ಆದ್ರೆ ಇಲ್ಲಿ ಮನಸ್ಸು ಏನಾಗ್ಬಿಟ್ಟು ಜೋಡಣೆ ಆಗಿಲ್ಲ, ಬೇರೆ ಕಡೆ ಜೋಡಣೆ ಆಗಿದೆ. ಅಲ್ಲಿ ಯೋಗೇಶನ ಮೂಲಕ ಅದು ಬಂದಾಗ ಇಲ್ಲಿ ಪ್ರಾರಬ್ಧ ಇದ್ರೂನು ಕೂಡ ಅದರ ಅನುಭವ ಆಗ್ತಾ ಇಲ್ಲ. ಕಾರಣ ಜೋಡಣೆ ಆಗಿಲ್ಲ ಅದ್ರ ಜೊತೆ. ಮನಬುದ್ಧಿ ಪವಿತ್ರ ಇಲ್ಲ. ಮನಬುದ್ಧಿ ಏನಿಲ್ಲ? ಪವಿತ್ರತೆ ಇಲ್ಲ. ಪವಿತ್ರತೆ ಇಲ್ಲ ಅಂತಂದ್ರೆ ಅದು ಐಸ್ ಕ್ರೀಮ್ ಕಡೆಗೆ ಮಾತ್ರ ಇಲ್ಲ, ಮನಬುದ್ಧಿ ಬೇರೆ ಕಡೆನೂ ಇದೆ. ಆ ಟೈಮಲ್ಲಿ ಯಾರ ಜೊತೆಗಿದೆ? ಯೋಗೇಶನಲ್ಲಿ. ಅಲ್ಲಿ ಇದ್ದಾಗ ಏನಾಗತ್ತೆ? ಇಲ್ಲಿ ಸಂಪೂರ್ಣವಾದ ಸುಖದ ಅನುಭವ ನನಗೆ ಆಗ್ತಾ ಇಲ್ಲ. ಹಾಗೆ ರಾಜಯೋಗದಲ್ಲಿ ನಾವು ಯೋಗ ಮಾಡ್ಬೇಕಾದ್ರೆ 3 ಲೋಕ ನೋಡ್ತಾ ಇದ್ದೀವಿ, ಗ್ಲೋಬ್ ಅನ್ನ ನೋಡ್ತಾ ಇದ್ದೀವಿ, ಪೇಷಂಟ್ ಅನ್ನ ನೋಡ್ತಿದೀವಿ ಅಂತಂದ್ರೆ ಏನಾಯ್ತು? ಅದೆಲ್ಲದರಲ್ಲೂ ವಿಕಾರ ಇದೆಯಲ್ವಾ? ಹೌದು. ಅವಾಗ ಪವಿತ್ರ ಸ್ವರೂಪ ಆದ್ರ ನೀವು? ಆಗಲ್ಲ. ಅವಾಗ ನಿಮ್ಗೆ ಸೇವೆ ಮಾಡುವಂತ ಚಿಂತೆನೂ ಕೂಡ ಇರಬಾರದು, ಚಿಂತನೆನೂ ಕೂಡ ಇರಬಾರದು, ಯೋಚನೆನೂ ಕೂಡ ಇರಬಾರದು, ಸಂಕಲ್ಪನೂ ಕೂಡ ಇರಬಾರದು. ಹೀಗಿರ್ಬೇಕು ನಿಮ್ದು. ನೀವು ಯಾರ ಜೊತೆಗೆ ಜೋಡಣೆ ಆಗುದು ಅದರ ಸಂಪೂರ್ಣ ರೂಪ ಏನಾಗ್ಬೇಕು? ಆತ್ಮದ ಮೇಲೆ, ಕರ್ಮೇಂದ್ರಿಯದ ಮೇಲೆ ಪ್ರಭಾವಿತ ಆಗ್ಬೇಕು. ಚಳಿಲಿದ್ದಾಗ ನಿಮ್ ಬಾಡಿ ಹೆಂಗಿರ್ತದೆ? ಆಗ್ತಾ ಇರ್ತದೆ. ಏನರ್ಥ?
ಆ ಚಳಿಯ ಪ್ರಭಾವ ಕೈನಲ್ಲಿ, ಶರೀರದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಆತ್ಮದ ಮೇಲೆ, ಅದು ಎಲ್ಲದರ ಮೇಲೂ ಚಳಿಯ ರೂಪ ಏನಾಗಿದೆ, ಪ್ರಭಾವಿತ ಆಗಿದೆ. ಆಗಿದೆ. ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ಆ ಸಮಯದಲ್ಲಿ ಬೇರೆ ಯಾರು ಎದಗಡೆಗೆ ಬಂದೂ ಕೂಡ ನಮ್ಮ ಗಮನ ಅದ ಕಡೆಗೆ ಇರೋದಿಲ್ಲ. ನಮ್ಮ ಗಮನ ಎಲ್ಲಿರ್ತದೆ? ಚಳಿ ಕಡೆ ಇರುತ್ತೆ. ಯಾಕಂದ್ರೆ ಅದ್ರ ಪರ್ಸೆಂಟೇಜ್ ಏನಾಗಿದೆ, ಅಷ್ಟಿದೆ. ಜಾಸ್ತಿ. ಅಂದ್ರೆ ಅದ್ರಲ್ಲಿ ಶಕ್ತಿ ಅಷ್ಟಿದೆ. ಅದಕ್ಕೆ ಹೇಳ್ತಾರೆ, ಈಗ ರಾಜಯೋಗ ಮಾಡ್ಬೇಕಂದ್ರೆ ನಿಮ್ಗೆ ಶಕ್ತಿ ಹೇಗಿರ್ಬೇಕಂತೆ? ಸತ್ಯತೆ ಮತ್ತು ಪವಿತ್ರತೆ. ಒಂದು ಸತ್ಯತೆ ಅಂತಂದ್ರೆ ಸಪ್ತ ಗುಣಗಳು, ಪವಿತ್ರತೆ ಅಂತಂದ್ರೆ ಯಾವುದೇ ವಿಕಾರದ ಕಡೆಗೆ ನಿಮ್ಮ ಮನಸ್ಸು ಬುದ್ಧಿ ಇರಕೂಡದು. ಇವನ ಪುರುಷಾರ್ಥದ ಕಡೆಗೂ ಇರುವಂಗಿಲ್ಲ, ಸೇವೆ ಕಡೆನೂ ಇರುವಂಗಿಲ್ಲ, ಪ್ರಾರಬ್ಧದ ಕಡೆನೂ ಕೂಡ ಇರುವಂಗಿಲ್ಲ. ನೀವೇನ್ ಮಾಡ್ಬೇಕು? ಇನ್ನೂ ಸುಂದರ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಚೆನ್ನಾಗಿ ಶೃಂಗಾರ ಮಾಡ್ಕೊಂಡಾಗ, ಕನ್ನಡ ಎದುರುಗಡೆ ನಿಂತ್ಕೊಂಡಾಗ ಏನ್ ಮಾಡ್ತೀರಿ? ಶರೀರ ಚೆನ್ನಾಗಿ ಶೃಂಗಾರ ಮಾಡಿದ್ರೆ ಚೆಕ್ ಮಾಡ್ತಾ ಇದ್ದೀರಿ, ಹಿಂಗೆ ಮಾಡ್ಕೊಂಡು ಚೆಕ್ ಮಾಡ್ತೀರಿ. ಏನ್ ಮಾಡ್ತೀರಿ? ಖುಷಿ ಅನುಭವ ಪಡ್ತೀವಿ. ಹೌದು ತಾನೆ? ಹೌದು. ಆ ನೆಕ್ಲೆಸ್ ಎಲ್ಲಿಂದ ತಂದ್ರಿ? ಎಷ್ಟಾಗ ಕಷ್ಟಪಡ್ತಿದ್ದೀರಿ? ಯಾರು ಕೊಟ್ಟಿದ್ದಾರೆ? ಮುಂದೆ ಎಲ್ಲ ಹಾಕೊಂಡು ಎಲ್ಲೋಗ, ಅದನ್ನೆಲ್ಲ ಯೋಚನೆ ಮಾಡ್ತೀರಾ ನೀವು? ಇಲ್ಲ, ಇಲ್ಲ ತಾನೆ? ಆ ಸೌಂದರ್ಯದ ಸುಖವನ್ನ ಮಾತ್ರ ನೀವೇನ್ ಮಾಡ್ತೀರಿ? ಅನುಭವ ಮಾಡ್ತೀವಿ. ಅದು ಒರಿಜಿನಲ್ಲು, ಡೂಪ್ಲಿಕೇಟು, ಮುತ್ತೂಟ್ ಫೈನಾನ್ಸ್ ಇಂದ ತಂದಿರೋದು, ಅದು ಯಾವುದರ ಬಗ್ಗೆ ಕೂಡ ನಾವೇನಾಗುತ್ತೆ ಕನೆಕ್ಟ್. ಆ ಒಂದು ಸಾಧನದಿಂದ ನನಗೇನು ಖುಷಿ ಕೊಡ್ತದೆ, ಖುಷಿ ಇರ್ಬೋದು, ದುಃಖ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಓಕೆ, ಅದರ ಅನುಭವವನ್ನು ಮಾತ್ರ ನಾನು ಮಾಡುವಂಥದ್ದು. ಅರ್ಥ ಆಯ್ತಾ? ಅಂದ್ರೆ ನೀವು ಯಾರ ಜೊತೆಗೆ ಜೋಡಣೆಯಾಗಿದ್ರೋ ಅದರಲ್ಲಿರುವಂತ ಗುಣಲಕ್ಷಣ, ಅದರ ರೂಪದ ಜೊತೆಗೆ ಆತ್ಮ ಏನಾಗಿದೆ, ಕನೆಕ್ಟ್ ಆಗಿಬಿಟ್ಟು ಅದನ್ನು ಮಾತ್ರ ಅನುಭವ ಮಾಡ್ತಾ ಇದೆ. ಆದ್ಮೇಲೆ ಇಷ್ಟು ಡಿಟೇಲ್ ಆಗಿ ಬಾಬಾ ಯಾಕೆ ಹೇಳ್ತಾರೆ ಅಂತಂದ್ರೆ, ಸುಮ್ನೆ ಮೇಲೆ ಮೇಲೆ ಹೇಳಿದ್ರೆ ನಮ್ಗೆ ಅದರ ವ್ಯತ್ಯಾಸ ಹೇಳೋದು ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಪ್ರಾರಬ್ಧನೂ ಒಂದೇ, ಸ್ವರೂಪನೂ ಒಂದೇ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಅಲ್ಲ, ಫೈನಲಿ ನಮ್ದು ಹೇಗಿರ್ಬೇಕು? ಪರಮಾತ್ಮನ ರೂಪನೇ ನನ್ನ ರೂಪ ಆಗಿರ್ಬೇಕು. ಆವಾಗ ಏನಾಗ್ತೀವಿ ನಾವು? ಬಾಪ್ ಸಮ. ಯಾರಿರ್ಬೇಕಲ್ಲಿ? ಪರಮಾತ್ಮನ ರೂಪ. ಪರಮಾತ್ಮನ ರೂಪ ನನ್ನ ರೂಪ ಆಗೋದಂದ್ರೆ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತಾ, ಗೊತ್ತಾಗಿಲ್ವ? ಒಂದು ಸಣ್ಣ ಮಗು ಅಮ್ಮನ ಮಡಿಲಲ್ಲಿ ಇದೆ. ಎಲ್ಲಿದೆ? ಅಮ್ಮನ ಮಡಿಲಲ್ಲಿ. ಓಕೆ, ಅಮ್ಮ ಏನ್ ಮಾಡಿದ್ರೆ ಮಗುವನ್ನು ಗಟ್ಟಿಯಾಗಿ ಅಪ್ಪ ಹಾಕೊಂಡಿರೋ ಮುದ್ದು ಮಾಡ್ತಾ ಇದ್ದಾರೆ. ಯಾರು ಒಪ್ಕೊಂಡಿರೋದು? ಅಮ್ಮ. ಅಮ್ಮ. ಯಾರನ್ನ ಎತ್ಕೊಂಡಿರೋದು? ಮಗುನ. ಮಗುವನ್ನ. ಮಗು ಏನ್ ಅನುಭವ ಮಾಡ್ತಾ ಇದೆ? ಅಮ್ಮನಲ್ಲಿ ಆಗ್ಬಿಟ್ಟಿದೆ. ಅಮ್ಮನ ಅಪ್ಪುಗೆ ಮತ್ತು ಅಮ್ಮ ಕೊಡ್ತಾ ಇರುವಂತ ಆ ಒಂದು ಮಾನಸಿಕವಾದಂತ ತಾಯಿಯ ಪ್ರೀತಿ. ಹೌದು ತಾನೆ? ಅದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಮಗುಗೆ? ಅವಾಗ ಮಗುವಿನ ರೂಪ ಯಾವುದು? ಅಮ್ಮನ ರೂಪನೇ ಮಗುವಿನ ರೂಪ ಆಯ್ತು. ಅರ್ಥ ಆಯ್ತಾ? ಆ ಪ್ರೀತಿಯಲ್ಲಿ ಅದು ಎಷ್ಟು ಮುಳುಗೋಗಿದೆ ಅಂತಂದ್ರೆ, ಆ ಪ್ರೀತಿಯನ್ನು ಮಾತ್ರ ಅನುಭವ ಮಾಡ್ತಿದೆ. ಅದು ಯಾರು ಕೊಟ್ಟಿರೋದು? ಅಮ್ಮ. ಹಾಗೆ ಬಾಪ್ ಸಮಾನ ಸ್ಥಿತಿಯಲ್ಲಿ ಬಾಬಾ ನಿಮ್ಮನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾರೆ? ಮಾಲೀಕ ರೂಪದಲ್ಲಿ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಆವಾಗ ಆ ಸಪ್ತ ಗುಣಗಳು ಏನು ಪ್ರವಾಹ ಆಗ್ತಾ ಇದಾವೆ, ಅದರದ ಮಾತ್ರ ನಿಮ್ಗೆ ಏನಾಗ್ತಾ ಇರಬೇಕು? ಅನುಭವ ಆಗ್ತಾ ಇರ್ಬೇಕು. ಯಾರಿಗೆ ಕೊಡ್ತಿದ್ದಾರೆ, ಎಷ್ಟು ಕೊಡ್ತಿದ್ದಾರೆ, ಯಾವ ಪ್ರಮಾಣದಲ್ಲಿ ಕೊಡ್ತಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಿದ್ದಾರೆ, ಅದು ನಿಮಗೆ ಬೇಡ. ಆ ಸ್ಟೇಜ್ ಹೇಗಿರ್ತದೆ ಅಂತಂದ್ರೆ, ಬಾಬಾತ್ರ ಒಂದ್ ಕಡೆಗೆ ಸಪ್ತ ಗುಣಗಳು, ಸತ್ಯತೆ ಶಕ್ತಿಗಳು ಹೊರಗಡೆ ಹೋಗ್ತಾ ಇರ್ತವೆ. ಇನ್ನೊಂದು ಕಡೆ ಮನಸ್ಸು ಬುದ್ಧಿ ಈ ಒಂದು ಅಪವಿತ್ರತೆ ಕಡೆಗೆ ಏನಾಗೋದಿಲ್ಲ, ಇರೋದಿಲ್ಲ. ಎಲ್ಲಿಂದ ತೆಗಿಬೇಕು, ಎಲ್ಲಿಗೆ ಇಡಬೇಕು, ಎರಡನ್ನೂ ಕೂಡ ಬಾಬಾ ಏನ್ ಮಾಡ್ತಿದ್ದಾರೆ? ನಮ್ಗೆ ತಿಳಿಸ್ತಾ ಇದ್ದಾರೆ ಅಲ್ವಾ? ಬೇರೆ ಎಲ್ಲ ಕಡೆಯಿಂದ ಮನಸ್ಸನ್ನು ತೆಗೆದು ಪವಿತ್ರವಾಗಿರ್ಬೇಕು. ನೋಡಿ, ನಾಲ್ಗೆ ಕ್ಲೀನ್ ಆಗಿದ್ರೆ ತಾನೆ ಅದ ಮೇಲೆ ಇಟ್ಟಿರುವಂತ ವಸ್ತುವಿನ ರುಚಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೌದು. ನಾವು ಯಾವುದೋ ಉದ್ದೇಶದಿಂದ ನಾವು ಸೇವೆಯನ್ನ ಮಾಡ್ತೇವೆ. ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಸತ್ಯಗೂ ಹೋಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ ಏನಾಗ್ತದೆ? ಗಮನ ಎಲ್ಲಿರ್ತದೆ? ಅದ್ರ ಮೇಲೆ. ನಾನು ವಿಶ್ವ ಕಲ್ಯಾಣಕಾರಿ, ನಾನು ಮಾಸ್ಟರ್ ಸರ್ವಶಕ್ತಿ ಅಂತಂದ್ರೆ ಮನಸ್ಸು ಅದರಲ್ಲಿ ಎಂಗೇಜ್ ಆಗಿರ್ತಾರೆ ಹೊರತು ಸಂಪೂರ್ಣ ಪವಿತ್ರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸಂಪೂರ್ಣ ಭಗವಂತನ ಸಪ್ತ ಗುಣಗಳ ರೂಪವನ್ನ ಮಾತ್ರ ನಾನೇನ್ ಮಾಡ್ಬೇಕು? ಅನುಭವಿಸ್ತಾ ಇರಬೇಕು. ಅದಕ್ಕಾಗಿ ಕೆಲವೊಂದ್ಸಲ ಬಾಲಕರು ಆಗ್ಬೇಕು, ಕೆಲವೊಂದ್ಸಲ ಮಾಲೀಕರು. ಓಕೆ, ನಿಮ್ಗೂ ಪ್ರಶ್ನೆ ಆದ್ಮೇಲೆ ಸಮಯದ ಅನುಸಾರದಲ್ಲಿ ಇವಾಗ ಮಾಲೀಕತನದ ಅವಶ್ಯಕತೆ ಜಾಸ್ತಿ ಇದೆಯೋ, ಬಾಲಕತನದ ಜಾಸ್ತಿ ಇದೆಯೋ?
ಮಾಲೀಕತನ ಮಾಲೀಕತನ ಹೌದು ತಾನೆ? ದ್ವಾಪರ ಯುಗದಲ್ಲಿ ಏನ್ ಮಾಡ್ತಾ ಬಂದ್ವಿ? ಬಾಲಕ ಬಾಲಕರಾಗಿದ್ವಿ ಅಲ್ವಾ? ಇವಾಗ ಏನಾಗ್ಬೇಕು? ಮಾಲೀಕರ ಮಾಲೀಕ ಅದರ ಕಂಟಿನ್ಯೂಯೇಷನ್ ಇವತ್ತಿನ ಮುರಳಿಲಿ ಬಾಬಾ ಹೇಳ್ತಾರೆ, ಕುಚ್ ಬಿ ಮಾಂಗನಾ ನಹೀ ಹೈ. ಬಾಬಾ ಏನ್ ಹೇಳ್ತಾರೆ? ಯಾವ್ದನ್ನು ಹೇಳ್ಬಾರ್ದು. ಬೇಡಬೇಡಿ, ಏನನ್ನು ಕೇಳಬೇಡಿ, ಹಣನು ಕೂಡ ಕೇಳಬೇಡಿ, ನನಗೆ ಥ್ಯಾಂಕ್ಸ್ ಅಂತಾನು ಹೇಳ್ಬೇಡಿ. ನಿಮ್ಗೆ ಡ್ಯೂಟಿ ಏನಿದೆ ಅದನ್ನ ಮಾಡ್ತಾ ಹೋಗಿ ಮಸ್ತಾಗಿರಿ ಅಲ್ವಾ? ಅವನ್ ಫ್ಯಾಕ್ಟ್ರಿ ಕೆಲಸ ಮಾಡಿ. ओकेना? आज सत बाप, सत शिक्षक, सतगुरु अपने चारों ओर की सत्यता स्वरूप शक्ति स्वरूप बच्चों को देख रहे हैं, क्योंकि सत्यता की शक्ति सर्वश्रेष्ठ है. हिंदू सत्य ತಂದೆ, ಸತ್ಯ ಶಿಕ್ಷಕ, ಸದ್ಗುರು ತನ್ನ ನಾಲ್ಕು ಕಡೆಯ ಸತ್ಯತೆಯ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಯಾಕಂದ್ರೆ ಸತ್ಯತೆಯ ಶಕ್ತಿನೇ ಸರ್ವಶ್ರೇಷ್ಠ ಆಗಿದೆ. ಸತ್ಯ ತಂದೆ ಅಂತಂದ್ರೆ ಏನು? ಅವ್ರ ಹತ್ರ ಸತ್ಯ ಮಾತ್ರ ಇರುತ್ತೆ, ಸುಳ್ಳಿರೋದಿಲ್ಲ. ಸತ್ಯ ಅಂದ್ರೆ ಆತ್ಮ ಅಲ್ವಾ? ಹೌದು. ಮತ್ತೆ ಆತ್ಮ ಮತ್ತೆ ಭಗವಂತ ಏನ್ ಕೊಡ್ತಾರೆ ಅದು ಒಳ್ಳೇದಕ್ಕೆ ಅಲ್ವಾ? ಹೌದು. ಅಲ್ವಾ? ಅದಕ್ಕಾಗಿ ಮಾಡ್ತಾರೆ ಸತ್ಯ ತಂದೆ, ಆತ್ಮದ ತಂದೆ, ಆತ್ಮವನ್ನು ಶುದ್ಧ ಮಾಡುವಂತವ್ರು, ಆತ್ಮಕ್ಕೆ ಶಕ್ತಿಯನ್ನ ತುಂಬಿಸುವಂತವ್ರು, ಆತ್ಮಕ್ಕೆ ಕಲ್ಯಾಣ ಮಾಡುವಂತವ್ರು, ಆತ್ಮಕ್ಕೆ ಜನ್ಮ ಕೊಟ್ಟಂತವ್ರು, ಆತ್ಮಕ್ಕೆ ಪಾಲನೆ ಕೊಡುವಂತವ್ರು, ಆತ್ಮಕ್ಕೆ ಆಸ್ತಿಯನ್ನ ಕೊಡುವಂತವ್ರು ಯಾರು? ಸತ್ಯ ಪರಮಾತ್ಮ. ಅಲ್ವಾ? ಲೌಕಿಕ ತಂದೆ ಸತ್ಯ ತಂದೆನೋ ಸುಳ್ಳು ತಂದೆನೋ? ಸುಳ್ಳು ಯಾಕೆ? ಅವ್ರ ತಂದೆ ಅಲ್ವಾ? ಇರ್ಬೋದು. ಅವ್ರು ತಂದೆ ಯಾವಾಗ ಹೌದು, ಶರೀರಕ್ಕೆ ಜನ್ಮ ಕೊಟ್ಟಿದ್ದಾರೆ ಹೌದು, ಬಿಟ್ರೆ ಆದ್ರೆ ಅವರೆಲ್ಲ ಕೊಡ್ತಾ ಇರೋದು ಶರೀರಕ್ಕಲ್ವಾ? ಹೌದು ಅವ್ರ ಹತ್ರ ವಿಕಾರ ಇದೆಯಲ್ಲ, ಅದೇ ತಾನೇ ಕೊಡ್ತಾರೆ. ಅದರಿಂದ ಆತ್ಮದ ಉದ್ಧಾರ ಆಗೋದಿಲ್ಲ. ಸ್ವತಃ ತಾನು ಆತ್ಮ ಹೇಳುವಂತ ಜ್ಞಾನನೂ ಆ ತಂದೆಗೆ ಇರೋದಿಲ್ಲ. ಅವ್ರು ಎಷ್ಟೇ ಆಸ್ತಿ ಪಾಸ್ತಿ ಹಣ ಅಂತಸ್ತು ಅಧಿಕಾರ ಕೊಟ್ಟೂನು ಕೂಡ ಆತ್ಮದ ಉನ್ನತಿ ಆಗೋದಿಲ್ಲ. ದಿನದಿಂದ ಆತ್ಮ ಏನಾಗ್ತದೆ? ದುಃಖದ ಕಡೆಗೆ ಹೋಗ್ತದೆ. ಯಾಕಂದ್ರೆ ಸತ್ಯದ ಅರಿವು ಅವರಿಗೆ ಇರೋದಿಲ್ಲ. ಯಾವುದು ಸರಿ ಅಂತ ಅವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಸತ್ಯ ತಂದೆ, ಸತ್ಯ ಶಿಕ್ಷಕ. ಭಗವಂತ ಏನು ಶಿಕ್ಷಣವನ್ನ ಕೊಡ್ತಾರೆ? ಆತ್ಮೋದ್ಧಾರಕ್ಕೋಸ್ಕರ ಕೊಡ್ತಾರೆ. ಆ ಶಿಕ್ಷಣವನ್ನ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಶಿಕ್ಷಣವನ್ನು ಕೊಡ್ತಾರೆ ಬಾಬಾ. ಶಿಕ್ಷಣ ಕೊಡ್ತಾರೆ. ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದೇನ್ ಮಾಡ್ತಾರೆ? ಶಿಕ್ಷಣ ಶಿಕ್ಷಣ ಕೂಡ ಕೊಡ್ತಾರೆ. ಅದಕ್ಕೆ ಸತ್ಯ ಶಿಕ್ಷಕ, ಸದ್ಗುರು. ಗುರು ಅಂತಂದ್ರೆ ಮುಕ್ತಿ ಕಡೆಗೆ, ಜೀವನ ಮುಕ್ತಿ ಕಡೆಗೆ ಕರೆದುಕೊಂಡು ಹೋಗುವಂತವ್ರು. ಲೌಕಿಕದಲ್ಲೂ ಕೂಡ ಕೆಲವೊಂದ್ಸಲ ಮಕ್ಕಳು ಸಾಲ ಮಾಡ್ಕೊಂಡು ಬಂದ್ರೆ ತಂದೆ ಏನ್ ಮಾಡ್ತಾರೆ? ಅವರು ಸಾಲವನ್ನ ತೀರಿಸ್ತಾರೆ. ಅವರು ಸಾಲವನ್ನು ತೀರಿಸಿದ ತಕ್ಷಣ ಆತ್ಮದ ಲೆಕ್ಕಾಚಾರ ಕ್ಲಿಯರ್ ಆಗ್ಬಿಡ್ತದ? ಇಲ್ಲ, ಮತ್ತೆ ಕೆಲಸ ಮಾಡು. ಯಾವ ತಂದೆ ಅವರು ಸಾಲ ತೀರಿಸಿದಾರೋ ಆ ಆತ್ಮನ ಜೊತೆಗೆ ಇವ್ರ ಲೆಕ್ಕಾಚಾರ ಆರಂಭ ಆಗತ್ತೆ. ಹೌದು ಅಲ್ವೋ? ಈಗ ನಾವು ಭಗವಂತನಿಂದ ಶಕ್ತಿಯನ್ನ ತಗೊಳ್ತೀವೋ ಇಲ್ವೋ? ಅದು ಲೆಕ್ಕಾಚಾರ ಆಗ್ತದೋ ಆಗಲ್ಲೋ? ಯಾವಾಗಲೂ ವಾಪಸ್ ಕೊಡ್ಬೇಕೋ ಬೇಡವೋ ಅವರಿಗೆ? ಇಲ್ಲ. ಕೊಡ್ಬೇಕಾ? ಶಿವಬಾಬನಿಗೆ ವಾಪಸ್ ಕೊಡ್ಬೇಕಾ? ಇಲ್ಲ ತಾನೆ? ಅವಾಗ ನಮ್ ಲೆಕ್ಕಾಚಾರ ಆಗೋದಿಲ್ಲ. ಸದ್ಗುರು ಅಂತಂದ್ರೆ ಭಗವಂತನ ಜ್ಞಾನವನ್ನ ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡಿಕೊಂಡಾಗ ನಿಜವಾಗ್ಲೂ ನಾವು ನಮ್ಮ ದುರ್ಗಣಗಳಿಂದ, ವಿಕಾರದಿಂದ ಮುಕ್ತರು ಆಗ್ತೀವಿ. ಸತ್ಯವಾದ ದಾರಿಯಿಂದ ನಮ್ಗೇನು ಮಾಡುವಂತವ್ರು? ತೋರಿಸುವಂತವ್ರು ಅಲ್ವಾ? ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಲೌಕಿಕ ತಂದೆ ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ಲೌಕಿಕ ತಂದೆ ನಿಮ್ಗೆ ತುಂಬಾ ಆಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ? ಅಂಗಾರ, ಬಟ್ಟೆ, ಆಹಾರ, ಜಮೀನು ಎಲ್ಲ ಕೊಟ್ಟಿದೆ. ಸರಿ, ಇದರಿಂದ ತಲೆ ಭಾರ ಆಗತ್ತೋ ತಲೆ ಹಗುರ ಆಗತ್ತೋ? ಹೌದಾ? ಹಾಗಿದ್ರೆ ನಾನ್ ನಿಮ್ಗೊಂದು ಇದು ಕೊಡ್ತೇನೆ. ಏನ್ ಹೇಳಿ? ಬಾಂಡ್ ಪೇಪರು ಎಲ್ಲ ನಿಮ್ಮ ಆಸ್ತಿ ಬರ್ಕೊಟ್ಬಿಡಿ. ತಲೆ ಭಾರ ಕಡಿಮೆ ಮಾಡೋಣ. ಭಾರ ಯಾಕೆ ಇಟ್ಕೊಳ್ತೀರಿ? ಯಾಕೆ ಭಾರ ಆಗ್ತದೆ? ನನ್ನದು ಅಂತ ಇಟ್ಕೊಂಡ. ಯಾಕಂದ್ರೆ ಅದೆಲ್ಲದಲ್ಲೂ ವಿಕಾರ ತುಂಬಿದೆ. ಆಸ್ತಿ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸತ್ತೆ ಬಿಟ್ರೆ, ಆದ್ರೆ ಅದು ವಿಕಾರ ಇರುವಂತ ಕಾರಣದಿಂದ ಆತ್ಮಕ್ಕದು ಭಾರ ಆಗತ್ತೆ. ಈಗ ಭಗವಂತ ಅವರ ಹತ್ತಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಕೊಡ್ತಾರೆ. ಏನಾಗ್ತದೆ?
ಹಗುರವಾಗಿರುತ್ತೆ. ಭಾರ ಕಡಿಮೆ ಆಗತ್ತಲ್ವಾ? ಓಕೆ. ತಲೆ ಮೇಲೆ ಒಂದು 10 ಲೀಟರ್ ಜೇನುತುಪ್ಪ ಸುರ್ಕೊಳ್ಳೋದು ಹೆಂಗಾಗಿರ್ತದೆ? ಎಲ್ಲ ಇಂಟಾಗುತ್ತೆ. ಆ ಅದು ನೀರ್ ಸುರಿದ್ರೆ ಕ್ಲೀನ್ ಆಗುತ್ತೆ. ಕ್ಲೀನ್ ಕ್ಲೀನ್ ಆಗತ್ತೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಸತ್ಗುರು ಅಂದ್ರೆ ಸತ್ಯವಾದ ದಾರಿಯನ್ನ ತೋರಿಸುವಂತಹ ಗುರು. ಸತ್ಯದ ಕಡೆಗೆ ಹೋಗ್ತೀವಿ. ಮುಖ್ಯವಾಗಿ ಭಗವಂತನ ಹತ್ರ ಹೋದಾಗ ಆತ್ಮಕ್ಕೆ ಏನು ಬೇಕೋ ಅದು ನಮ್ಗೆ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ. ಜೊತೆಗೆ ಶರೀರಕ್ಕೆ ಏನು ಬೇಕೋ ಅದನ್ನು ಕೂಡ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ. ಹೌದು. ಶಾರೀರಿಕ ಆರೋಗ್ಯಕ್ಕೆಲ್ಲನೂ ಕೂಡ ಸಿಗ್ತಾ ಹೋಗ್ತದೆ. ಓಕೆ. ಇಂಥ ತಂದೆ ಶಿಕ್ಷಕ ಸದ್ಗುರುವಿನಿಂದ ಪಾಲನೆ ಪೋಷಣೆಯನ್ನ ಪಡ್ಕೊಳ್ತಾ ಇರುವಂತ ನನ್ನ ಮಕ್ಕಳು ಈಗ ಯಾವ ರೂಪದಲ್ಲಿದ್ದಾರಂತೆ? ಸತ್ಯತಾ ಸ್ವರೂಪ ಮತ್ತು ಶಕ್ತಿ ಸ್ವರೂಪ. ಹೆಂಗಿದಾರಂತೆ? ಸತ್ಯತಾ ಸ್ವರೂಪ ಶಕ್ತಿ ಸ್ವರೂಪದಲ್ಲಿ ಇರುವಂತ ಮಕ್ಕಳನ್ನೇನ್ ಮಾಡ್ತಿದಾರಂತೆ ಬಾಬಾ? ನೋಡ್ತಾ ಇದ್ದಾರೆ. ಈಗ ಪ್ರಶ್ನೆ, ಇದು ಬಾಬಾ ನೋಡ್ತಾ ಇರೋದು. ಆದ್ರೆ ಆಕ್ಚುಲಿ ಮಕ್ಕಳು ಹೆಂಗಿದ್ದಾರೆ ಗೊತ್ತಾ? ಹೆಂಗಿದ್ದಾರೆ? ಸತ್ಯತೆಯ ಸ್ವರೂಪದ ಬದಲು ಸುಳ್ಳು ಸ್ವರೂಪದಲ್ಲಿ ಇದ್ದಾರೆ. ಯಾವ ಸ್ವರೂಪದಲ್ಲಿದ್ದಾರೆ? ಸುಳ್ಳು ಸ್ವರೂಪ. ಯಾವುದು? ದೇಹ ನಾನೇ ದೇಹ ಅಂತ ಹೇಳೋದು. ಯಾರಾದ್ರೂ ಎದುರುಗಡೆ ಬಂದ ತಕ್ಷಣ ಗುರ್ರು ಮಾಡ್ತಾರೆ ಒಳಗಡೆಯಿಂದ. ಹೌದಲ್ವ? ಹೌದು. ಸಿಟ್ಟು ಒಳಗಡೆಯಿಂದ ಉಕ್ಕಿ ಜ್ವಾಲಾಮುಖಿ ರೂಪದಲ್ಲಿ ಹೊರಗಡೆ ಬರ್ತಾ ಇರ್ತದೆ. ಯಾರ ಮೇಲೆ? ಎದುರುಗಡೆ ಬಂದು ಎದುರುಗಡೆ ಕೆಲಸ ಕೊಟ್ಟಿರುವಂತ ವ್ಯಕ್ತಿ, ಎದುರುಗಡೆಗಿರುವಂತ ಅಪ್ಪ ಅಮ್ಮ, ಅಣ್ಣ ತಮ್ಮ, ಸೆಂಟರ್ ಟೀಚರು, ಯೋಗೇಶ್ ಅಣ್ಣ, ಯಾರು ಬಂದ್ರು ಬಾಯಿಂದ ಹೇಳಲಿಕ್ಕಾಗದಿದ್ರು ಒಳಗಡೆಯಿಂದ ಹೆಂಗಿರ್ತದೆ? ಸಿಟ್ಟಾಗಿರುತ್ತೆ. ಕ್ರೋಧ, ಅಭಿಮಾನ, ಸಿಟ್ಟು, ನನಗೆ ಗೌರವ ಕೊಡೋದಿಲ್ಲ, ನನಗೆ ಗುರ್ರ ಆಗ್ತದೆ. ಕಣ್ಣೆಲ್ಲ ಹೆಂಗಿರ್ತದೆ? ಕೆಂಪಾಗಿರುತ್ತೆ. ಹೌದಾ? ಒಳ್ಳೆ ಅನುಭವ ಇದೆ ಅಂತ ಆಯ್ತಾಗಿದ್ರು. ಅಂದ್ರೆ ಕಡಿಮೆ ಆಗಿದೆ ಅಣ್ಣ ಈಗ. ಮೊದ್ಲಿತ್ತು, ಈಗ ಸ್ವಲ್ಪ ಮಟ್ಟಿಗೆ ಇದೆ. ಸ್ವಲ್ಪ ಮಟ್ಟಿಗೆ ಇದೆ, ಪೂರ್ತಿ ಕಡಿಮೆ ಆಗ್ಲಿಲ್ಲ. ಹ್ಮ್ ಅಂದ್ರೆ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಆ ರೂಪ ಇದೆಲ್ಲ, ನಾನು ಶ್ರೇಷ್ಠ, ನಾನು ಹೇಳಿದ್ದೆ ಸರಿ ಹೇಳುವಂತ ಅಭಿಮಾನ ಇರ್ತದಲ್ಲ, ಆ ಶಕ್ತಿ ಜಾಸ್ತಿ. ಕಾಳಿ ಆ ಸ್ವರೂಪ ಮಹಾಕಾಳಿ. ಏನಾಗಿರ್ತದೆ? ಮಹಾಕಾಳಿ. ಜಾಸ್ತಿ ಆಗಿರ್ತದೆ. ಮಹಾಕಾಳಿ ಸಾಧಾರಣ ಕಾಳಿ ಅಲ್ಲ ಅಲ್ವಾ? ಆ ವಿಕಾರದ ರೂಪ ಏನಾಗಿರ್ತದೆ? ಜಾಸ್ತಿ ಇರ್ತದೆ. ಬಾಬಾ ಹೇಳ್ತಾರೆ ಸತ್ಯ ಸ್ವರೂಪನು ಸುಳ್ಳು ಸ್ವರೂಪನು. ಸುಳ್ಳು ಸರ್. ಸ್ವರೂಪ. ನೋಡಿ, ನಾವು ಕರ್ಮಕ್ಷೇತ್ರಕ್ಕೆ ಇಳಿಬೇಕಾದ್ರೆ ಯಾವ ಸ್ವರೂಪ ಧಾರಣೆ ಮಾಡ್ಕೊಂಡು ಹೋಗ್ತೀವಿ? ಸತ್ಯ ಸರ್. ಸತ್ಯ ಸ್ವರೂಪ. ನಾನು ಜ್ಞಾನಕ್ಕೆ ಬಂದ್ಬಿಟ್ಟು 25 ವರ್ಷ ಆಯ್ತು. ನಾನು ಬ್ರಹ್ಮಕುಮಾರ ಕುಮಾರಿ. ಬೆಂಗಳೂರಿನಲ್ಲಿ ನಮ್ದು 3 ಫ್ಲೋರಿನ ಬಿಲ್ಡಿಂಗ್ ಇದೆ, 6 ಮನೆ ಇದಾವೆ ಅಲ್ವಾ? ನಂತರ ಶಿಕ್ಷಣ ಇದೆ, ನಂತರ ಇಷ್ಟು ಕೋಟಿ ರೂಪಾಯಿ ಹಣ ಇದೆ. ಇದೆಲ್ಲ ಸ್ವರೂಪವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗ್ತೀವಿ. ಇದು ಸತ್ಯನೋ ಸುಳ್ಳು? ಸುಳ್ಳು. ಸುಳ್ಳು. ನಾನು ಹೇಳಿದ ಮಾತನ್ನೇ ಕೇಳಬೇಕು, ಎಲ್ಲರೂ ಕೇಳಬೇಕು ಅಲ್ವಾ? ಅಲ್ಲಿ ಸತ್ಯ ಸ್ವರೂಪ ಯಾವುದು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಹಗುರತ, ಲೈಟ್ನೆಸ್. ಈ ಸ್ವರೂಪವನ್ನು ನಾವೇನ್ ಮಾಡ್ಬೇಕು? ಧಾರಣೆ ಮಾಡಬೇಕು. ಧರಿಸಿಕೊಂಡು. ಇಲ್ಲಿ ಆತ್ಮನಲ್ಲಿ. ಮನಬುದ್ಧಿಯ ಮೂಲಕ ಆತ್ಮನಲ್ಲಿ ಧರಿಸಿಕೊಂಡು ಹೋದಾಗ ಅದೇ ಸ್ವರೂಪದ ಪ್ರಭಾವ ನಿಮ್ಮ ಮೇಲೆ, ನಿಮ್ಮ ಕರ್ಮೇಂದ್ರಿಯದ ಮೇಲೆ, ನಿಮ್ಮ ಕರ್ಮದ ಮೇಲೆ, ಕರ್ಮದ ಫಲದ ಮೇಲೆ, ಸೇವೆಯ ಮೇಲೆ, ಬೇರೆಯವರ ಮೇಲೆ, ವಾತಾವರಣ ವಾಯುಮಂಡಲದ ಮೇಲೆ ಬೀಳುತ್ತೆ. ಬೀಳತ್ತೆ. ಇದೇನೇ ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಸ್ವರೂಪ ಅಂದ್ರೆ ಭಗವಂತನ ಸಪ್ತ ಗುಣಗಳ ಸ್ವರೂಪ ನಿಮಗೆ ಅನುಭವ ಆಗ್ಬೇಕು. ಆದ್ಮೇಲೆ ಪಾತ್ರೆ ಬಿಸಿ ಆಗದೇನೆ ಸಾಂಬಾರ್ ಬಿಸಿ ಆಗತ್ತಾ? ಆಗಲ್ಲ. ಸಾಂಬಾರ್ ಬಿಸಿ ಆಗದೆ ಸಾಂಬಾರ್ ರೆಡಿ ಆಗತ್ತಾ? ಇಲ್ಲ. ಆಗಲ್ಲ. ಸಾಂಬಾರ್ ರೆಡಿ ಆಗದೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಆಗಲ್ಲ. ಹಂಗಂದ್ರೆ ಅಲ್ಲಿ ಎಲ್ಲ ಪಾತ್ರ ದಾಟ್ಕೊಂಡು ಹೋಗ್ಬೇಕು. ಲಾಸ್ಟ್ ಕೇಳಿ, ಕಿವಿ ಓಪನ್ ಮಾಡಿಬಿಟ್ಟು, ಎಲ್ಲಿವರೆಗೆ ಭಗವಂತನ ಸಪ್ತಗುಣಗಳ ಅನುಭವ ನಿಮಗೆ, ನಿಮ್ಮ ಮನಬುದ್ಧಿಗೆ, ಶರೀರಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಎಷ್ಟು ಬೊಬ್ಬೆ ಹೊಡೆದ್ರು ಅದಕ್ಕೆ ಸೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನೀವು ಜ್ಞಾನನಾದ್ರೂ ಹೇಳಿ, ಧನ ಸೇವೆನಾದ್ರೂ ಮಾಡಿ,
ಭಂಡಾರದ ಸೇವೆ ಮಾಡಿ ಏನೇ ಮಾಡಿದ್ರು ಕೂಡ ಈಗ ಆರ್ಡಿನರಿ ಸೇವೆ ಮಾಡಿದ್ರೆ ಆಗೋದಿಲ್ಲ. ಅದು ಶಕ್ತಿ ಸ್ವರೂಪದಲ್ಲಿ ಬರಬೇಕು ಅಂತಂದ್ರೆ ಅದು ಎಲ್ಲೆಲ್ಲಿ ಪಾಸ್ ಆಗ್ಬಿಟ್ಟು ಹೋಗ್ಬೇಕು ಆ ಎಲ್ಲ ಸಾಧನಗಳು ಶಕ್ತಿಯಿಂದ ಪರಿವರ್ತನೆ ಆಗ್ಬೇಕು. ಆಗ್ಬೇಕಾಗ್ತದೆ. ಆದ್ಮೇಲೆ ಪಾತ್ರೆ ಜಾಸ್ತಿ ಬಿಸಿ ಆಗತ್ತೋ ಸಾಂಬಾರ್ ಜಾಸ್ತಿ ಬಿಸಿ ಆಗತ್ತೋ? ಪಾತ್ರೆ ಜಾಸ್ತಿ ಬಿಸಿ ಆಗುತ್ತೆ. ಕಾರಣ ಮೊದಲು ಬಿಸಿ ಬೀಳೋದು ಅದ್ರ ಮೇಲೆ. ಬೆಂಕಿ ಜೊತೆ ಕನೆಕ್ಷನ್ ಇರೋದು ಯಾರು ಪಾತ್ರೆ. ಅಲ್ವಾ? ಆಮೇಲೆ ಪಾತ್ರೆ ಜಾಸ್ತಿ ಹೆಚ್ಚಿಗೆ ಬಿಸಿ ಆಗ್ಬೇಕು. ಹೌದು. ಅಂದ ಮೇಲೆ ನಮ್ಮ ಮೂಲಕ ಸಪ್ತ ಶಕ್ತಿಗಳು ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ ಮೊದಲ ಅನುಭವ ಯಾರಿಗಾಗ್ಬೇಕು? ನನ್ಗೇನೆ. ನಮ್ಗೆ ಆಗ್ಬೇಕು. ನಮ್ಮ ಮನ ಬುದ್ಧಿಗೆ, ನಮ್ಮ ಶರೀರಕ್ಕೆ, ಆತ್ಮನಿಗೆ ಆಗ್ಬೇಕಲ್ವಾ? ನನಗೆ ಅನುಭವ ಆಗ್ತಾ ಇಲ್ಲ, ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ, ಬಾಯಲ್ಲಿ ಹೇಳ್ಬಿಟ್ರೆ ಎಲ್ಲಿಂದ ಹೋಗ್ತದೆ? ಪಾತ್ರೆ ಒಲೆ ಮೇಲೆ ಇದ್ದಾಗ ನನ್ನಿಂದ ಬೆಂಕಿ ಪಾಸ್ ಆಗ್ತಿದೆಯಪ್ಪ, ಸಾಂಬಾರ್ ಆಗ್ತಾ ಇದೆ, ತರಕಾರಿ ಬೇಯ್ತಾ ಇದೆ ಅಂತ ಬಿಟ್ಟು ಹೇಳ್ತಾ ಇರತ್ತಾ? ಹೇಳ್ತಾ ಇರತ್ತಾ? ಇಲ್ಲ. ಇಲ್ಲ, ಅನುಭವ ಮಾಡ್ತಾ ಇರ್ತಾರೆ ತಾನೆ. ಅದಕ್ಕಾಗಿ ಹೇಳ್ತಾರೆ, ಇವತ್ತು ನಾನು ಯಾರನ್ನ ನೋಡ್ತಿದ್ದೇನೆ ಅಂತಂದ್ರೆ ಸತ್ಯ ಸ್ವರೂಪ. ಆ ಸತ್ಯ ಸ್ವರೂಪನು ಏನಾಗಿದೆ ಅಂತೆ? ಶಕ್ತಿ ಸ್ವರೂಪ. ಓಕೆ, ಶಕ್ತಿ ಸ್ವರೂಪ ಅಂತದೇನು ಹೇಳಿ ನೋಡಿ. ಪಾತ್ರೆ ಸಾಂಬಾರು ಇದರ ಉದಾಹರಣೆಯಲ್ಲಿ ಶಕ್ತಿ ಸ್ವರೂಪ ಅಂತದೇನು? ಅದ್ರ ಪರಿಮಳ ಎಷ್ಟು ಫೋರ್ಸ್ ಆಗಿ ಹೋಗ್ತಿದೆ ಅನ್ನೋದೇ. ಪರಿಮಳ ಯಾವಾಗ ಬರ್ತದೆ? ಚೆನ್ನಾಗಿ ಕುದಿಬೇಕು ಅದು ಸಾಂಬಾರ್. ಅದ್ರಲ್ಲಿ ಏನೇನ್ ಆಗ್ಬೇಕು? ಎಲ್ಲ ಕೊತ 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 ಅಂತ ಕುದಿಬೇಕು ತಾನೆ. ಇಲ್ಲಿ ಹೌದು ಕುದಿ ಬಿಟ್ಟು ಆ ಹೊಗೆ ಬಂದಿರ್ತಾನೆ ಇಲ್ಲಿ ಪರಿಮಳ ಬರ್ತದೆ. ಹೌದು ಸ್ಟಾರ್ಟಿಂಗ್ ಅಲ್ಲಿ ಬರೋದಿಲ್ವಲ್ಲ. ಹೌದು. ಹಾಗೆ ಹೇಳ್ತಾರೆ, ಇಲ್ಲಿ ಯೋಗದ ಸ್ಥಿತಿ ಹೇಗಿರ್ಬೇಕು ನಿಮ್ದು? ಕೊತ 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 ಅಂತ ಕುದಿಬೇಕು. ಯಾವುದು? ಸಪ್ತಗುಣಗಳು. ಕಾಮಕ್ರೋಧ ಅಹಂಕಾರ ಅಲ್ಲ. ಅವ್ರಿಗೆ ಹಂಗ್ ಮಾಡ್ದು, ಇವ್ರಿಗೆ ಹಿಂಗ್ ಮಾಡ್ದು, ಅವ್ರು ಬೈತಾ ಇದಾರೆ, ಗೊಳೋ ಅಂತ ಅಳೋದು, ನೋವು, ಟೆನ್ಷನ್, ಇದರಿಂದ ಏನು ಮಾಡುದು? ಈ ಶಕ್ತಿಗಳಲ್ಲ. ಭಗವಂತನ ಸಪ್ತ ಗುಣಗಳ ಶಕ್ತಿಗಳು ಏನಾಗ್ಬೇಕು? ಅಷ್ಟು ಪವರ್ಫುಲ್ ಇದ್ದಾಗ ಎಷ್ಟೋ ದೂರದಲ್ಲಿದ್ದವ್ರಿಗೂ ಕೂಡ ಏನ್ ಅನ್ಸ್ಬೇಕು? ಅದ್ರ ಅನುಭವ ಆಗ್ಬೇಕು. ಸಾಂಬಾರು ಗಮ್ಮತ್ತ ಮುಗಿ ಹೊಡಿಬೇಕು. ಅವ್ರು ತಿನ್ಬೇಕು ಅಂತ ಅವ್ರೇನ್ ಮಾಡ್ಬೇಕು? ಅವ್ರು ನಿಮ್ಮ ಹತ್ರ ಬರ್ಬೇಕೆ ಹೊರತು ಸಾಂಬಾರ್ ಬೇಕಾ ಅಂತ ನೀವು ಅವ್ರ ಮನೆ ಬಾಗಿಲಿಗೆ ಹೋಗೋದು. ಆ ವಾಸನೆ ನೋಡ್ಬಿಟ್ಟು ಅದು ಎಲ್ಲಿ ಬಂದಿದೆ ಅಂತ ಏನ್ ಮಾಡ್ಬೇಕು? ಅವರು ಹುಡ್ಕೊಂಡ್ ಬರ್ಬೇಕು. ನೋಡ್ಬಿಟ್ಟು ಬರಬೇಕಾಗ್ತದೆ. ಅರ್ಥ ಆಯ್ತಾ? ಅಷ್ಟು ನೀವೇನಾಗ್ಬೇಕು? ಸತ್ಯತಾ ಸ್ವರೂಪ. ಓಕೆ, ಈಗ ಒಂದು ಪ್ರಶ್ನೆ. ಈ ಸಾಂಬಾರ್ನಲ್ಲಿ ಎಲ್ಲ ಚೆನ್ನಾಗಿ ಹಾಕಿದಿರಿ, ಒಂದು ತೆಂಗಿನಕಾಯಿ ಮಾತ್ರ ಕೊಳ್ತೋಗಿರೋದು ಹಾಕಿದಿರಿ, ಬೇರೆ ಎಲ್ಲ ಚೆನ್ನಾಗಿದೆ. ಕೊಳ್ತೋಗಿರೋ ಒಂದು ತೆಂಗಿನಕಾಯಿ ಹಾಕಿದರೆ ಸಾಂಬಾರಿಂದ ಯಾವ ವಾಸನೆ ಬರ್ತಾ ಇರ್ತದೆ? ಹೊಳ್ದೋಗಿರೋ ವಾಸನೆ. ಅವಾಗ ಆ ವಾಸನೆ ನೋಡ್ಕೊಂಡು ಜನ ಅದ ಬರ್ತಾರೋ ಬರಲ್ವೋ? ಬರಲ್ಲ. ಇರೋದಕ್ಕೂ ದೂರ ಹೋಗ್ತಾ ಇರ್ತಾನೆ. ಹೌದು. ಅದನ್ನೇ ಬಾಬಾ ಹೇಳಿರೋದು ಸಂಪೂರ್ಣ ಪವಿತ್ರ. ಅಲ್ಲಿ ಯಾವುದೇ ಕೊಳಕು, ಸ್ವಾರ್ಥ, ವಿಕಾರ ಇರಕೂಡದು. ಕೇವಲ ಭಗವಂತನ ಸಪ್ತ ಗುಣಗಳು ಮಾತ್ರ, ಆತ್ಮಕ್ಕೆ ಬೇಕಾಗಿರುವಂತ ಗುಣಗಳು ಮಾತ್ರ ದಾತಾಪನ ರೂಪದಲ್ಲಿ ಏನ್ ಮಾಡ್ಬೇಕು? ಇರಬೇಕಾಗ್ತದೆ. ಅಂತಹ ಸೇವಾಧಾರೆಗಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಅದು ಆಗ್ಬೇಕು ಅಂತಂದ್ರೆ ಅಷ್ಟು ನಿರಂತರವಾಗಿ ಅವರ ತನು ಮನ ಯಾರ ಕೈಲಿ ಇಡ್ಬೇಕಂತೆ? ಭಗವಂತನ ಬಾಬನ ಕೈಲಿ ಇಟ್ಟು ಆ ಶಕ್ತಿ ಅವರ ಶರೀರದ ಮೂಲಕ, ಮನಸ್ಸಿನ ಮೂಲಕ ಫ್ಲೋ ಆಗಿರುವಂತ ಅನುಭವ ಮೊದಲನೇದಾಗಿ ಯಾರಿಗಾಗ್ಬೇಕು? ಆತ್ಮಕ ಆಗ್ಬೇಕು. ಆ ಸಂಬಂಧಪಟ್ಟಂತ ಆತ್ಮನಿಗೆ ಆಗ್ಬೇಕು. ಅದಕ್ಕೆ ಆಗಿಲ್ಲ ಅಂತಂದ್ರೆ ಮುಂದೆ ಆ ಶಕ್ತಿ ಪ್ರವಾಹ ಆಗ್ತಾ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಯೋಗದಲ್ಲಿ ಈ ಲೆವೆಲ್ ನಿಮ್ದು ಅಂತ ಬಂದಿದ್ಯಾ? ಆದ್ಮೇಲೆ ಯೋಚನೆ ಮಾಡಿ. ಒಂದು ಪಾತ್ರೆ ಸಾಂಬಾರ್ ಮಾಡ್ತಿದ್ದಾರೆ, ಓಕೆ, ಅದು 1 ಕಿಲೋಮೀಟರ್ ದೂರದಲ್ಲಿ ವಾಸನೆ ಬರಬೇಕು ಅಂತಂದ್ರೆ ಎಷ್ಟು ದೊಡ್ಡ ಪಾತ್ರೆ ಇಡಬೇಕು? ಎಷ್ಟು ದೊಡ್ಡದು ಇಡಬೇಕು? ಒಂದು 500 kg 1000 kg. 1 ಕಿಲೋಮೀಟರ್ ವರೆಗೆ ಹೋಗ್ತದ ವಾಸನೆ? ಇಲ್ಲ, ಹೋಗೋದಿಲ್ಲ ತಾನೆ. ಓಕೆ, ಈಗ ನೀವ್ ಎಲ್ಲಿ ಕೂತ್ಕೊಂಡು ಯೋಗ ಮಾಡ್ತಿದ್ದೀರಿ? ಮನೆಯಲ್ಲಿ. ಪರಮಧಾಮದಲ್ಲಿ. ಮನಸ್ಸಲ್ಲಿ ಇಟ್ಟಿದ್ದೀರಿ? ಪರಮಧಾಮದಲ್ಲಿ. ಓಕೆ, ಅದರ ಒಂದು ಶಕ್ತಿ ಎಲ್ಲಿವರೆಗೆ ಬರಬೇಕು? 3 ಲೋಕಗಳು. ಸ್ಥೂಲವತನವರೆಗೆ ಬರಬೇಕು. ಓಕೆ, ಈಗ ಯೋಚನೆ ಮಾಡಿ ಅದ್ರಲ್ಲಿ ಎಷ್ಟು ಶಕ್ತಿ ಇರಬೇಕು? ಅರ್ಥ ಆಯ್ತಾ?
ಸಾಂಬಾರಿನಲ್ಲಿ ವಾಸನೆ ಬೇರೆ ಕಡೆಗೆ ಬರಬೇಕು, 1 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ಎಷ್ಟು ಮಾಡ್ಬೇಕು ಯೋಚನೆ ಮಾಡಿ. 1 ಕಿಲೋಮೀಟರ್ ಹೋಗೋದೇ ಇಲ್ಲ ಅದು ಎಷ್ಟು ಮಾಡಿದ್ರು ಕೂಡ, ಕೆಲವೊಂದು ಮೀಟರ್ ಮಾತ್ರ ಹೋಗ್ತದಲ್ವಾ. ಇನ್ನು ನಮ್ಮ ಶಕ್ತಿ 3 ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಎಷ್ಟು ಶಕ್ತಿ ಸ್ವರೂಪರಾಗಬೇಕು ಅಂತ ಸ್ವಲ್ಪ ಏನ್ ಮಾಡಿ, ಥಿಂಕ್ ಮಾಡಿ. ಸೀರಿಯಸ್ ಆಗಿ ಯೋಚನೆ ಮಾಡಿ. ಆವಾಗ ಗೊತ್ತಾಗತ್ತೆ ನಾವು ಎಷ್ಟರ ಮಟ್ಟಿಗೆ ಯಥಾರ್ಥ ರಾಜಯೋಗಿಗಳು ಆಗಿದ್ದೀವಿ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ಯಾವ ಪ್ರಮಾಣದಲ್ಲಿ ಸೇವೆ ಆಗ್ತಾ ಇದೆ. ವಾಸ್ತವಿಕತೆ ಏನು ಅಂತಂದ್ರೆ ನಾವು ಮಾಡುವಂತ ರಾಜಯೋಗದ ಶಕ್ತಿ ಇನ್ನು ನಮ್ಮ ಮನಸ್ಸು ಬುದ್ಧಿಗೆ ಟ್ರಾನ್ಸ್ಫರ್ ಆಗ್ತಾ ಆಗಿಲ್ಲ. ಇಲ್ಲ. ಅದಕ್ಕಾಗಿ ಶಾಂತಿಯ ಅನುಭವ ನನಗೆ ಆಗ್ತಾ ಇಲ್ಲ. ನನಗೆ ಆಗ್ತಾ ಇಲ್ಲ ಅಂತ ನನ್ನ ಮೇಲೆ ಇನ್ನು ಬೇರೆಯವರಿಗೆ ಸೇವೆ ರೂಪದಲ್ಲಿ ಹೇಗೆ ಹೋಗಿ ತಲುಪಲಿಕ್ಕೆ ಸಾಧ್ಯ? ಸಾಧ್ಯ. ನನ್ನಲ್ಲಿ ಶಾಂತಿ ಸುಖ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಅದನ್ನೇ ಧಾರಣೆ ಮಾಡ್ಕೊಂಡು ಇರ್ತೇನೆ. ಬಿಟ್ರೆ ಕಾಮ ಕ್ರೋಧ ಲೋಭ ಮೋಹವನ್ನ ಅಲ್ಲಿ ಇರ್ಲಿಕ್ಕೆ ನಾನು ಏನ್ ಮಾಡೋದಿಲ್ಲ, ಬಿಡೋದಿಲ್ಲ. ಇನ್ನೂ ನಾನು ಅದ್ರಲ್ಲಿ ಇದ್ದೇನೆ ಅಂತಂದ್ರೆ ಇನ್ನೂ ನನಗೆ ಆ ಶಾಂತಿಯ ಅನುಭವ ಇನ್ನೂವರೆಗೂ ಆಗಿಲ್ಲ. ಆಗಿಲ್ಲ ಅಂತ ಅರ್ಥ. ಓಕೆ, ಅಂಶ. ಹೌದು.